ಒಬ್ಬರು ಹೇಳಿದರು ಸಾಕ್ಷೀಭೂತ ಅಂತ, ಸಾರ್ ಅವರು ಹೇಳಿದರು. ಹಾಗಾಗಿ ಅದು ದೊಡ್ಡ ದೊಡ್ಡ ಪದಗಳು ಬೇಕಿಲ್ಲ ನಮಗೆ, ಯಾಕಂದರೆ ಅದು ಒಳ್ಳೆಯದೇ. ಆ ಪದ ಕೇಳಿದ ತಕ್ಷಣ ನಮ್ಗೆ ಏನಾಗ್ಬಿಡುತ್ತೆ, ಅಯ್ಯೋ ನಮ್ಮಂಥವ್ರಿಗೆಲ್ಲಪ್ಪ ಸಾಧ್ಯ ಆಗುತ್ತೆ ಸಾಕ್ಷೀಭೂತವಾಗಿರೋದು ಅಂತ ಅನಿಸ್ಬಿಡುತ್ತೆ. ಸ್ನೇಹಿತರೆ, ಪದಗಳನ್ನು ಇಟ್ಕೋಬೇಡಿ. ನಾವು ಅಭ್ಯಾಸದಲ್ಲಿ ನನ್ನ ಮನಸ್ಸಿಗೆ ನನಗೆ ಅರ್ಥವಾಗೋ ರೀತಿಯಲ್ಲಿ ನಾವು ಹುಡುಕೋಬೇಕು. ಅದು ಸಾಧನೆಯಲ್ಲಿ ಉತ್ತುಂಗಕ್ಕೆ ಹೇಳಿರೋರು ಪದಗಳು ಸಾಕ್ಷೀಭೂತ ಅಂತ. ಆದರೆ ನಾನು ಸಾಧಕ ಆಗಿರೋದ್ರಿಂದ ನನ್ನ ಮನಸ್ಥಿತಿಗೆ ನಾನು ಯಾವ ಥರ ಇರಬೇಕು ಅನ್ನೋದು ನಾವು ಹುಡುಕೋಬೇಕು. ಹಾಗಾಗಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅದರ ಜೊತೆ ಮುಂದುವರಿಯೋದು ಬೇಡ. ಅತಿಥಿಗಳು ಅಂತಂದರೆ ಆ ಕೆಲಸ ಆಯಿತು, ನಮಗೆ ಸಂಬಂಧಪಟ್ಟಿರೋವರೇ ಬರೋದು, ನಮಗೆ ಸಂಬಂಧಪಟ್ಟಿರೋ ಆಲೋಚನೆಗಳೇ ಬರೋದು, ಬೇರೆಯವ್ರದ್ದು ಯಾರ್ದು ಅಲ್ಲ ಅನ್ನೋದು ಅಕ್ಸೆಪ್ಟೆನ್ಸ್ ಇರಬೇಕು, ಅರ್ಥ ಮಾಡ್ಕೋಬೇಕು. ಮತ್ತು ಅದು ಜಸ್ಟ್ ಬರ್ತಿರುತ್ತೆ ಹೋಗ್ತಿರುತ್ತೆ, ಅದರಲ್ಲಿ ನಾವು ಸಂಬಂಧ ನಂಟನ್ನು ಬೆಳೆಸ್ಕೋಬಾರದು, ಜಸ್ಟ್ ಗಮನಿಸಬೇಕಷ್ಟೇ ಅದನ್ನು. ಸೊ ಗಮನಿಸಬೇಕು ಅಂತಿದ್ದೀವಿ, ಅದು ಹೇಗೆ ಗಮನಿಸೋದು ಅನ್ನೋದು ಇನ್ನೊಂದು ಪ್ರಶ್ನೆ ಬಂದಿರಬೇಕು ಅನ್ಕೊತೀನಿ ಸುಮಾರು ಜನಗಳ ಮನಸ್ಸಲ್ಲಿ. ಬಂದಿದೆಯಾ? ಸೊ ಹೇಗೆ ಗಮನಿಸಬೇಕು ಅನ್ನೋದಾದರೆ ಸಿಂಪಲ್ ಆಗಿ ನಾವು ತಿಳ್ಕೊಬೇಕಿರೋದು ಏನಂದರೆ, ನಾನು ಎಲ್ಲಿದ್ದೀನಿ, ನಾನು ಏನಾಗಿದ್ದೀನಿ, ನಾನು ಅಭ್ಯಾಸ ಮಾಡ್ತಿರೋದು ನಿಮಗೆ ತಿಳಿಸ್ತಿರೋದು. ನಾನು ಎಲ್ಲಿದ್ದೀನಿ, ನಾನು ಏನಾಗಿದ್ದೀನಿ ಅನ್ನೋದನ್ನು ನಮಗೆ ನಾವೇ ಪ್ರಶ್ನೆ ಹಾಕ್ಕೊಂಡಾಗ ತಕ್ಷಣ ನಾವು ವರ್ತಮಾನಕ್ಕೆ ಬರ್ತೀವಿ ಸ್ನೇಹಿತರೆ. ಹೀಗೆ ನೋಡೋಣ ಯಾರ್ಯಾರು ಏನೇನು ಹೇಳ್ತಾರೆ ಇದಕ್ಕೆ ಅಂತ. ಆಯಿತು, ಈಗ ಯಾರಿಗೆ ಆಲೋಚನೆ ಬಂತು? ಬಂದೇ ಇಲ್ವಾ? ಯಾರ್ಯಾರಿಗೆ ಬಂದೇ ಇಲ್ಲ ಕೈ ಎತ್ತಿ. ಬಂತಾ ಸರ್? ಯಾವುದು ಬಂತು? ಹೆಂಡತಿ ಮಕ್ಕಳ ಮೇಲೆ ಬಂತು. ಓಕೆ ಸರ್ ಹೇಳಿ. ಅಲ್ಲ ಅಲ್ಲ, ಬಂದಿರೋರು ತಿಳಿಸಿ ಅಂತ ನಾನು ಹೇಳಿದ್ದು. ಹಾಂ 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 ಮೇಡಮ್, ಈಗ ಮೇಡಮ್ ಬಂತು. ಓ, ಅದು ನೆನಪಾಯ್ತು. ಧ್ಯಾನದ ಅನುಭವ ಮೆಲ್ಕು ಹಾಕ್ಕೊಂಡಿದ್ದೀರಾ, ಅದು ಬಂತು. ಇನ್ನ ಈಗ ಕಣ್ ತೆಗೆದಾಗ, ಮಾತಾಡ್ತಿದ್ದಾಗ ಹಾಂ ಗಮನಿಸಿಲ್ಲ. ಓಕೆ. ಸೊ ಹಾಗಾಗಿ ಇಲ್ಲಿ ಒಂದು ನಮಗೇನು ಅರ್ಥ ಆಗ್ತಿದೆ, ಕೇವಲ ನಮ್ಮ ಚರ್ಮಚಕ್ಷುಗಳಿಂದಲೇ ಅಲ್ಲದಿರ, ಚಕ್ಷುಗಳು ಗುರುತಿಸಕ್ಕಾಗದೇ ಇರೋವು ಇರುತ್ತೆ ಅನ್ನೋದು ಒಂದು ಅರ್ಥ ಆಗ್ತಿದೆಯಲ್ಲ. ಇನ್ನೂ ಸೂಕ್ಷ್ಮವಾಗಿರೋದು ಅಂತ ಆಗದಿರೋದು ಅಂದರೆ ಅದೊಂದು ಪಾಯಿಂಟ್ ಇಟ್ಕೊಂಡಿರೋಣ. ಸೊ ಹಾಗಾಗಿ ಇಲ್ಲಿದ್ದೀವಿ, ಆದರೆ ಹೆಂಡತಿ ಮಕ್ಕಳ ಕಡೆ ಹೋಯಿತು, ಧ್ಯಾನದ ಅನುಭವ ನೆನಪಾಯಿತು ಅಲ್ವಾ? ಆವಾಗ ನೀವು ಅದನ್ನು ಅವಾಯ್ಡ್ ಮಾಡೋಕ್ಕೇನು ಏನಾದರೂ ಅದರ ಮಾಡಿದಿರಾ? ಪ್ರಯತ್ನ ಮಾಡಿದಿರಾ? ಇಲ್ಲ. ನೀವು ಸರ್ ಮಾಡಿಲ್ಲ. ಸೊ ನಮ್ಮ ಸಾಧಕರಾಗಿರ್ತಕ್ಕಂಥದ್ದು ನಮ್ಮ ಪ್ರಯತ್ನ ಏನು, ಕೇವಲ ಕಣ್ಣು ಮುಚ್ಚಿದಾಗ ಮಾತ್ರ ಅಲ್ಲ, ಯಾವಾಗಲೂ ಇರಬೇಕಲ್ವಾ? ಸೊ ಹಾಗಾಗಿ ಆ ಥರ ಬಂದ ತಕ್ಷಣ ನಮ್ಮ ಮನಸ್ಸಿಗೆ ನಾನು ಎಲ್ಲಿದ್ದೀನಿ ಅಂದ್ಕೊಂಡಾಗ, ಎಲ್ಲಿದ್ದೀವಿ ನಾವೆಲ್ಲ ಇವಾಗ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ಇದ್ದೀವಿ ಅಂದ ತಕ್ಷಣ ಅದು ಮುಂದುವರಿಯುತ್ತಾ? ಇಲ್ಲ. ಈಗಲೂ ಮುಂದುವರಿತು ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನು ಅನ್ಕೋಬೇಕು ಅಂದರೆ, ನಾನು ಏನಾಗಿದ್ದೀನಿ. ಏನಾಗಿದ್ದೀರಾ ನೀವೆಲ್ಲರೂ? ಈಗ ಇದ್ದೀರಾ, ಒನ್ನೆಸ್ಸಲ್ಲಿದ್ದೀರಾ, ಇನ್ನ ಕೇಳೂರಾಗಿದ್ದೀರಾ, ಇನ್ನ ಶಿಷ್ಯರಾಗಿದ್ದೀರಾ, ಇನ್ನ ನೋಡಿ ಒಬ್ಬೊಬ್ಬರು ಒಂದೊಂದು ಥರ ಇರ್ತೀವಲ್ವಾ? ಸೊ ಏನೂ ಗೊತ್ತಿಲ್ದಿರ ಇದ್ದೀವಿ. ಹಾಗಾಗಿ ವರ್ತಮಾನದಲ್ಲಿರುವುದು ಅಂದರೆ ಆಲೋಚನೆಗಳು ಇಲ್ಲದಿರ ಇರೋದು ವರ್ತಮಾನ ಅನ್ನೋ ತಿಳ್ಕೊಂಡಿದ್ದೀವಲ್ವಾ ನಾವು. ನಿರಾಲೋಚನ ಸ್ಥಿತಿ, ಆಲೋಚನೆಗಳು ಇಲ್ಲದಿರ ಯಾಕಿರಬೇಕು ಅನ್ನೋದು ನೋಡಿದ್ದೀವಿ, ಹೌದಲ್ವಾ? ಅದ್ರ ಪ್ರಯತ್ನ ಹೇಗೆಂದರೆ ವರ್ತಮಾನದಲ್ಲಿ ಇರಬೇಕು ಅನ್ನೋದು ನೋಡಿದ್ದೀವಿ. ವರ್ತಮಾನದಲ್ಲಿ ಅಂದರೆ ಏನು ಅಂದರೆ ಇದರ ಫಾಸ್ಟ್ ಫ್ಯೂಚರ್ ಇಲ್ಲದಿರ ಇರೋದು ಅಂತ ನೋಡಿದ್ದೀವಿ. ಅದರ ಪ್ರಯತ್ನ ಹೇಗೆ ಅಂದಾಗ, ನಾನು ಎಲ್ಲಿದ್ದೀನಿ ಅಂದಾಗ ಅಲ್ಲಿಗೆ ಸ್ವಲ್ಪ
ಡ್ರಾಪ್ ಔಟ್ ಆಗ್ಬಿಡುತ್ತೆ, ನಮ್ಮ ಆಲೋಚನೆಗಳು ಮುಂದುವರಿಯೋದಿಲ್ಲ. ಇನ್ನೂ ಮುಂದುವರಿತಾ ಇದೆ ಅಂದಾಗ ನಾನು ಏನಾಗಿದ್ದೀನಿ, ಈಗ ನಾನು ಏನಾಗಿದ್ದೀನಿ, ನಾನು ಮಾತಾಡೋಳು ಆಗಿದ್ದೀನಿ ಅಲ್ವಾ. ನನ್ನ ಮಾತುಗಳು ಇಲ್ಲಿ ಏನಕ್ಕೆ ಸಂಬಂಧಪಟ್ಟಿದೆಯೋ, ಏನು ವಿಷಯ ಆರಿಸ್ಕೊಂಡಿದೀವೋ ಅದರ ಕಡೆನೇ ಇರಬೇಕು. ಇನ್ನೊಂದು ಬೇರೆ ವಿಷಯ ಕೇಳ್ತಿದಾರಲ್ಲ ಅಂತ ಬೇರೆ ವಿಷಯಗಳ ಬರೆದಿರೋ ನನ್ನ ಇರಬೇಕಲ್ವಾ. ನಾನು ಸ್ಪೀಕರ್ ಆಗಿರೋವಾಗ ನೀವು ಆಲಿಸಿರೋರಾಗಿ ಇರಬೇಕು, ಹೌದಾ ಅಲ್ವಾ. ಸೊ ಹಾಗಾಗಿ ನಿಮಗೆ ಹೆಂಡತಿ ಮಕ್ಕಳ ಕಡೆ ಗಮನ ಹೋದ ತಕ್ಷಣ ಏನು ಹೇಳ್ಕೋಬೇಕು, ನಿಮ್ಮ ಮನಸ್ಸಿಗೆ ಏನು ಟ್ರೈನಿಂಗ್ ಕೊಡಬೇಕು, ನಾನು ಇಲ್ಲಿ ಆಧ್ಯಾತ್ಮ ಧ್ಯಾನಾಲಯದಲ್ಲಿದ್ದೀನಿ, ನಾನು ಸತ್ಸಂಗದಲ್ಲಿ ಆಲಿಸನೋ ಆಗಿ ಇದ್ದೀನಿ, ಕೇಳುಗನೂ ಆಗಿದ್ದೀನಿ ಅಂತ ಅಂದ ತಕ್ಷಣ ವರ್ತಮಾನಕ್ಕೆ ಬಂದ್ಬಿಡ್ತೀವಿ ಸ್ನೇಹಿತರೆ. ಹಾಗಾಗಿ ಹೇಗೂ ನಮಗೆ ಬ್ರಹ್ಮರ್ಷಿ ಪತ್ರಿಜಿಯವರು ಸುಲಭವಾಗಿರ್ತಕ್ಕಂಥ ಗಮನಿಸುವುದು ಕಲಿಸ್ಕೊಟ್ಟಿದ್ದಾರೆ. ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸೋದು ಅಭ್ಯಾಸ ಆಗಿದೆಯಲ್ಲ, ಅದೇ ಥರ ಕಣ್ಣು ತೆಗೆದಾಗಲೂ ನಾವು ವರ್ತಮಾನದಲ್ಲಿ ಇರಬೇಕು. ಅಂದರೆ ನಾವೇನು ಕೆಲಸ ಮಾಡ್ತಿದ್ದೀವೋ ಅದರಲ್ಲಿ ಇರಬೇಕಷ್ಟೇ. ಬೇರೆದು ನಮ್ಮ ಮೈಂಡಲ್ಲಿ ಬೇರೆದು ಬರ್ತಿರುತ್ತೆ, 100% ಅದರಲ್ಲೇ ಇರೋದಿಲ್ಲ. ಆದರೆ ಅದು ಹೆಚ್ಚಿನ ಪರ್ಸೆಂಟ್ ನಾವೇನು ಕೆಲಸ ಮಾಡ್ತಿದ್ವೋ ಅದರ ಕಡೆ ಇದ್ದರೆ ವರ್ತಮಾನದಲ್ಲಿ ಇರ್ತೀವಿ. ಯಾಕಂದರೆ ನಾವು ಇನ್ನೂ 100% ವರ್ತಮಾನದಲ್ಲಿ ಆ ಕ್ಷಣಕ್ಕೆ ಬಂದಿಲ್ಲ, ಬರೋ ಪ್ರಯತ್ನದಲ್ಲಿದ್ದೀವಿ ನಾವು. ಹಾಗಾಗಿ ಸಮ್ ಪರ್ಸೆಂಟೇಜ್ ಆಫ್ ನಮ್ಮ ಮನಸ್ಸೇನಿರುತ್ತೆ ಬೇರೆದ ಕಡೆ ಹೋಗ್ತಿರುತ್ತೆ. ಮುಂದೆ ಮಾಡೋದು, ಇವರೇನಪ್ಪ ಇಷ್ಟೊತ್ತು ಮಾತಾಡ್ತಿದ್ದಾರೆ, ಕರೆಕ್ಟ್ ಟೈಮಿಗೆ ನಿಲ್ಲಿಸ್ತಾರೋ ಇಲ್ವೋ, ಇನ್ನೂ ಎಂಡಿಗೆ ಬಂದೇ ಇಲ್ವಲ್ಲ, ಆಲೋಚನೆಗಳ ಕಡೆ ಏನೇನೋ ಎಲ್ಲೆಲ್ಲೋ ಹೋಗ್ತಿದೆಯಲ್ಲ ಅಂತ ಅನಿಸ್ತಿರಬಹುದು ಅಲ್ವಾ ಮನಸ್ಸಲ್ಲಿ. ಇಲ್ಲ ಹಿಂದಿಂದು ಈಗ ಸಾರಿ ಹೇಳ್ದಂಗೆ ಏನೋ ನೆನಪುಗಳು ಬಂದಿರಬಹುದು. ಹೆಚ್ಚಿನ ಸಮಯ ನಮ್ಮ ಬಾಡಿ ಮೈಂಡ್ ಒಂದೇ ಕಡೆ ಇದ್ರೇನೆ ವರ್ತಮಾನ. ಸಿಂಪಲ್ ಆಗಿ ಪದಗಳನ್ನು ನಾವು ಇಟ್ಕೋಬೇಕು ನೆನಪಲ್ಲಿ. ಬಾಡಿ ಮೈಂಡ್ ಟುಗೆದರ್ ಈಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿರೋದು. ನಾವು ಬಾಡಿ ಇಲ್ಲಿದೆ, ನಮ್ಮ ಮೈಂಡು ಇಲ್ಲೇ ಇರಬೇಕು ಅಲ್ವಾ. ಸುಲಭನ ಕಷ್ಟನಾ ವರ್ತಮಾನಕ್ಕೆ ಬರೋದು? ಪ್ರಾಕ್ಟೀಸ್ ಮಾಡಬೇಕು. ಸೊ ಹಾಗಾಗಿ ನಮ್ಮದೇ ಆದಂಥ ರೀತಿಯಲ್ಲಿ ಬಂದ ತಕ್ಷಣ ನಾನು ಎಲ್ಲಿದ್ದೀನಿ, ಈಗ ನಾವು ಅಡುಗೆ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ, ನಾನು ಅಧ್ಯಾತ್ಮ ಧ್ಯಾನಾಲಯಕ್ಕೆ ಹೋಗ್ಬೇಕಲ್ಲ, 9 ಗಂಟೆ ಆಗೋಯ್ತು 10 ಗಂಟೆ ಆಗೋಯ್ತು ಅಂತ ಬಂತಾ, ಅಡುಗೆ ಕೆಟ್ಟೋಯ್ತಾ, ನೋಡಿ ಮೇಡಮ್ ಅವ್ರು ಹೇಳ್ಬಿಟ್ರು ಕೆಟ್ಟೋಯ್ತು ಅಂತ. ಸೊ ಹಾಗಾಗಿ ನಾವು ಏನು ಮಾಡ್ತಿದ್ದೀವೋ ಅಲ್ಲೇ ನಮ್ಮ ಮನಸ್ಸಿಲ್ಲ ಅಂದಾಗ, ನಮ್ಮ ದೇಹದ ಜೊತೆಯಲ್ಲಿ ಮನಸ್ಸು ಇಲ್ಲ ಅಂದಾಗ ನಾವು ಮಾಡೋ ಕೆಲಸಗಳು ಏರುಪೇರಾಗುತ್ತೆ. ಮೇಡಮ್ ಅವ್ರು ಹೇಳಬಿಟ್ರು ಅಲ್ವಾ, ನಮ್ಗೆಲ್ಲರಿಗೂ ಅನುಭವದಲ್ಲಿರೋದೆ. ಸೊ ಹಾಗಾಗಿ ತಕ್ಷಣ ಏನು ಬರಬೇಕು ನಮಗೆ, ನಾನು ಏನಾಗಿದ್ದೀನಿ, ಈಗ ನಾನು ಅಡುಗೆ ಚೆಫ್ ಆಗಿದ್ದೀನಿ ಅಲ್ವಾ, ಅಡುಗೆ ಮಾಡೋದ್ರಲ್ಲಿ ಇದು ಮುಗಿಸೋಣ ಅಂತ ಹೇಳ್ಬೇಕು ನಮ್ಮ ಮನಸ್ಸಿಗೆ. ಇದು ಮುಗಿಸೋಣ ಅಂತ ಅಂದಾಗ ಬೇಗ ಆಗ್ಬಿಡುತ್ತೆ ಅದು ಕೆಲಸ. ಇಲ್ಲಿ ಗಮನ ಕೊಟ್ಟಾಗ ಇನ್ನೂ ಸ್ಲೋ ಆಗುತ್ತೆ. ಯಾಕಂದರೆ ಮನಸ್ಸು ಏನು ಹೇಳುತ್ತೋ ಅದ್ರ ಥರನೇ ಅಲ್ವಾ, ನಮ್ಮ ನ್ಯೂರಾನ್ಸ್ ಥರನೇ ಅಲ್ವಾ ನಮ್ಮ ಬಾಡಿ ರೆಸ್ಪಾಂಡ್ ಮಾಡೋದು. ಹಾಗಾಗಿ ಅದು ಟ್ರೈನಿಂಗ್ ಆಗಬೇಕು ನಮಗೆ, ಬಾಡಿ ಮೈಂಡ್ ಟುಗೆದರ್ ಇರೋದು. ನಾನು ಇಲ್ಲಿ ಈಗ ಅಡುಗೆ ಮಾಡ್ತಿದ್ದೀನಿ ಅಂದರೆ ಅಡುಗೆ ಇಲ್ಲಿ ಗಮನ ಇಟ್ಟಾಗ ಬೇಗ ಅಡುಗೆ ಆಗೋಗುತ್ತೆ, ಅಡುಗೆನೂ ಕೆಡೋದು ಇಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಗಮನಿಸಬೇಕು. ಅದಕ್ಕೆ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಆರಿಸ್ಕೋಬೇಕು, ಹುಡ್ಕೋಬೇಕು, ನಾನು ಎಲ್ಲಿದ್ದೀನಿ, ನಾನು ಏನಾಗಿದ್ದೀನಿ ಅನ್ನೋದನ್ನು ನಾವು ಇಟ್ಕೊಂಡಾಗ, ಅದಷ್ಟು ಅದು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗ ವರ್ತಮಾನದಲ್ಲಿರ್ತೀವಿ. ಯಾವ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟೇ ಆಲೋಚನೆಗಳು ಬರ್ತಿರುತ್ತೆ. ಅನಾವಶ್ಯಕವಾಗಿರೋದು ಎಲ್ಲ ಕಮ್ಮಿ ಆಗ್ತಾ ಆಗ್ತಾ ಹೋಗುತ್ತೆ ನಮ್ಮ ಸಾಧನೆ ಮಾಡ್ತಾ ಮಾಡ್ತಾ. ಹಾಗೂ ಬಂತು ಆಲೋಚನೆಗಳು ಅಂದಾಗ ಅದನ್ನು ಶತ್ರುವಂತೆ ನೋಡಬಾರ್ದು, ಅತಿಥಿಗಳಂತೆ ನೋಡಬೇಕು, ಮತ್ತು ಉದಾಸೀನವಾಗಿರಬೇಕು ಅದರ ಜೊತೆಯಲ್ಲಿ. ಮತ್ತು ಅದಕ್ಕೆ ಗೌರವ ಕೊಡಬೇಕು, ಆಲೋಚನೆಗೆ ತಿರಸ್ಕಾರ ಮಾಡಬಾರ್ದು. ಯಾಕಂದರೆ ನಮಗೆ ಸಂಬಂಧಪಟ್ಟಿರೋದೇ ಬಂದಿರೋದು, ನಾವು ಸೇರಿಸ್ಕೊಂಡಿರೋದೇ ಬಂದಿರೋದು. ಅದು ಒಳ್ಳೇದಾಗ್ಬೋದು ಕೆಟ್ಟದ್ದಾಗ್ಬೋದು. ಅಟ್ಲೀಸ್ಟ್ ನಾನು ಅದು ಕೆಟ್ಟದ್ದು ಅಂತ ಗುರುತಿಸಿದಾಗಲೇ ಅಲ್ವಾ ಆ ಕೆಟ್ಟದಲ್ಲಿ ನಮ್ಮ ಬದಲಾವಣೆ ಬರೋದಕ್ಕೆ ಪ್ರಯತ್ನ ಮಾಡೋದು. ನಮ್ಮ ಬಗ್ಗೆ ನಾವೇ ಗುರುತಿಸ್ಕೊಂಡಿಲ್ಲ, ಗಮನಿಸಿಲ್ಲ ಅಂದಾಗ ನಮ್ಮಲ್ಲಿ ಬದಲಾವಣೆಗಳು, ಪರಿವರ್ತನೆ ಹೇಗೆ ಬರೋಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಶಾಶ್ವತವಾಗಿ ಆಗಬೇಕು ಅಂದರೆ ಖಂಡಿತ ನಮ್ಮ ಪ್ರಯತ್ನ ನಮ್ಮದೇ. ಏನಿದ್ರು ಇಂಥ ಕಡೆ ಇದ್ದಾಗ ಮಾತ್ರ ಇರುತ್ತೆ ಪರಿವರ್ತನೆ ಅಲ್ವಾ. ಒಳ್ಳೆ ಥರದಲ್ಲಿ ಮನೆಗೆ ಹೋಯ್ತು ಅಂದರೆ ಮೆಟ್ಲು ಇಳಿದ ತಕ್ಷಣ ಬದಲಾವಣೆ, ನಮ್ಮದೇನು ಅಭ್ಯಾಸ ಇರುತ್ತೆ ಅದಕ್ಕೆ ಬಂದುಬಿಡ್ತೀವಿ. ಸೊ ಶಾಶ್ವತವಾಗಿರಬೇಕು ಅಂದರೆ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಪ್ರಯತ್ನ, ಸಾಧನೆ ಮಾಡ್ತಾನೆ ಇರಬೇಕು. ಕೇವಲ ಕಣ್ಮುಚ್ಚಿ ಮಾಡಿದಾಗ ಮಾತ್ರ ಸಾಧನೆ ಅಲ್ಲ, ಬೇರೆ ಸಮಯದಲ್ಲೂ ಸಹ ನಮ್ಮ ಆಲೋಚನೆಗಳ ಗಮನ ಹರಿಸಬೇಕು. ಅದು ಇಲ್ಲದಿದ್ರೆ ಹೇಗೆ ಅನ್ನೋದು ನೋಡ್ಕೊತಿರಬೇಕು. ಸೊ ಹಾಗಾಗಿ ಆಲೋಚನೆಗಳು ಬರೋದು ಸಹಜ, ಅದು ಮನಸ್ಸಿನ ಸ್ವಭಾವವೇ ಅನ್ನೋದು ಫಸ್ಟ್ ನಾವು ತಿಳ್ಕೊಂಡಿದ್ದೀವಲ್ವ. ಸೊ ಅದಕ್ಕೆ
ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದನ್ನು ಸಾಧನೆ ಮಾಡ್ತಾ ಹೋಗಬೇಕು. ಈಗ ನಾವು ಆಕಾಶ ನೋಡ್ತೀವಲ್ವ, ಮೋಡಗಳಿದ್ದಾಗ ಹೇಗೆ ಅನಿಸುತ್ತೆ ನಮಗೆ? ಬೆಳಕು ಕಮ್ಮಿ ಅಲ್ಲ, ನಿಮ್ಗೆ ಏನು ಅನಿಸುತ್ತೆ? ಈಗ ಆಕಾಶ ಇದೆ, ನಿರ್ಮಲವಾಗಿ ಇದ್ದಾಗ ಇಷ್ಟ ಆಗುತ್ತಾ? ಏನೂ ಇಲ್ಲದಿರ ಅದು ಸ್ಪಷ್ಟವಾಗಿ ನೋಡ್ತಿರೋವಾಗ ಚೆನ್ನಾಗಿರುತ್ತಾ? ಮೋಡಗಳಿರೋವಾಗ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ, ಮಳೆ ಬರುತ್ತೆ ಅಂತ. ಇನ್ನ ನೋಡ್ತಾ ನೋಡ್ತಾ ಇರ್ತೀರ. ಇನ್ನ ಶಾಂತವಾಗಿರುತ್ತೆ. ಇನ್ನ ಶಾಂತವಾಗಿರುತ್ತೆ. ಸೊ ಹಾಗಾಗಿ ಮತ್ತೆ ಏನೂ ಇಲ್ಲವಾಗ ಶುಭ್ರವಾಗಿರೋ ಆಕಾಶ ನೋಡೋದಕ್ಕೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ? ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ. ಎರಡೂ ಇಷ್ಟ ಅಂತಿದ್ದೀರಾ, ಮೋಡಗಳಿದ್ರೂ ಇಷ್ಟ, ಮೋಡಗಳಿಲ್ಲದಿರೂ ಇಷ್ಟ. ಅದೇ ಥರ ನಮ್ಮ ಮನಸ್ಸಿನಲ್ಲೂ ಸಹ ನಮ್ಮ ಆಕಾಶದಲ್ಲಿ ಹೇಗೆ ಮೋಡಗಳು ಸಹಜವೋ, ಮೋಡಗಳು ಇಲ್ಲದಿರೋದು ಸಹಜವೋ, ಅದೇ ತರಹ ನಮ್ಮ ಅಂತರಂಗದ ಈ ಒಂದು ಆಕಾಶದಲ್ಲಿ ಆಲೋಚನೆಗಳೂ ಸಹಜವೇ, ಆಲೋಚನೆಗಳು ಇಲ್ಲದಿರುವುದು ಆದರೆ ಸಹಜವೇ ಅನ್ನೋದನ್ನು ತಿಳ್ಕೋಬೇಕು. ಅದನ್ನು ಆನಂದಿಸ್ತೀವಲ್ವಾ, ಅದನ್ನು ಖುಷಿ ಪಡ್ತೀವಲ್ವಾ, ಮೋಡಗಳನ್ನು ಖುಷಿ ಪಡ್ತೀವಿ, ಇಲ್ಲ ನಿರ್ಮಲವಾಗಿರೋ ಒಂದು ಆಕಾಶವನ್ನು ಇಷ್ಟಪಡ್ತೀವಿ. ಅದೇ ಥರ ನಮ್ಮ ಆಲೋಚನೆಗಳು ಇರೋವಾಗಲೂ ಒಪ್ಕೋಬೇಕು, ಆಲೋಚನೆಗಳು ಇಲ್ಲದಿರುವಾಗಲೂ ಶಾಂತವಾಗಿರೋ, ಏನೂ ಆಲೋಚನೆ ಇಲ್ಲ, ಝೀರೋ ಸ್ಟೇಟಲ್ಲಿ ಇದ್ದೀವಿ ಅನ್ನೋವಾಗಲೂ ನಾವು ಒಪ್ಕೋಬೇಕು. ಎರಡೂ ಸುಂದರವೇ. ಒಂದನ್ನು ನಮಗೆ ಅನುಭವ ಕೊಡುತ್ತೆ, ಈ ಮನಸ್ಸು ದೇಹ ಬುದ್ಧಿ ಇಲ್ಲದಿರೋ ಸ್ಥಿತಿ ಹೇಗಿರುತ್ತೆ ಅನ್ನೋದು ಶೂನ್ಯ ಸ್ಥಿತಿಯಲ್ಲಿ ನಮಗೆ ಆ ಅನುಭವವನ್ನು ಅದನ್ನು ಆಸ್ವಾದಿಸ್ತೀವಿ. ಹೇಗೆ ನಿರ್ಮಲವಾಗಿರೋತಕ್ಕಂಥ ಆ ಒಂದು ಆಕಾಶದಲ್ಲಿ ಸೂರ್ಯನನ್ನು ಸ್ಪಷ್ಟವಾಗಿ ನೋಡೋಕ್ಕೆ ಸಾಧ್ಯ ಆಗುತ್ತಲ್ವಾ? ಮೋಡಗಳಿರೋವಾಗ ಸ್ಪಷ್ಟವಾಗಿ ನೋಡೋಕ್ಕಾಗುತ್ತಾ? ಇಲ್ಲ. ಮೋಡಗಳಿರೋವಾಗ ಆ ಮೋಡಗಳನ್ನೇ ನೋಡ್ತಾ ಆಸ್ವಾದಿಸಬೇಕು. ಅದೊಂಥರ ಸುಂದರವಾಗಿರುತ್ತಲ್ವ, ಖುಷಿ ಕೊಡುತ್ತಲ್ಲ. ಅದೇ ಥರ ಆಲೋಚನೆಗಳು ಇರೋವಾಗಲೂ ಸಹ ನಾವು ಅದೇ ತರಹ ಅದರಿಂದಲೂ ನಾವು ಕಲಿಯೋದಿದೆ. ಕಲಿತೀವ ಇಲ್ವಾ? ನಮ್ಮ ಪರಿಚಯ ಆಗೋದು ನಮ್ಗೆ ಯಾವಾಗ? ನಮ್ಮ ಆಲೋಚನೆಗಳ ಗಮನ ಹರಿಸಿದಾಗಲೇ ಅಲ್ವಾ? ಇಲ್ಲಾಂದ್ರೆ ಬೇರೆ ಯಾರಾದರೂ ಹೇಳಕ್ಕೆ ಸಾಧ್ಯ ಆಗುತ್ತಾ? ಬೇರೆಯವರು ಹೇಳಿದ್ರೂ ಸಹ ಎಷ್ಟುವರೆಗೂ ಹೇಳ್ಬಹುದು? ಹೊರಗಡೆ ನಾವು ಹೇಗೆ ವರ್ತಿಸ್ತಿರ್ತೀವೋ ಅದರ ಮೇಲೆ ಹೇಳ್ತಾರೆ. ನಾವು ಯಾವಾಗಲೂ ಒಳಗಡೆ ಹೇಗಿರ್ತೀವೋ ಅದೇ ಥರ ವರ್ತಿಸ್ತಿದ್ದೀವಾ? ಹಾಗಾಗಿ ಮುಖವಾಡ ಹಾಕ್ಕೊಂಡೆ ಹೆಚ್ಚಿನ ಸಮಯ ನಾವು ವರ್ತಿಸ್ತಿರೋದು. ಒಪ್ಕೊಂತೀರಾ ಇಲ್ವಾ? ಸಹಜವಾಗಿ ನಡ್ಕೊಂತಿರ್ತೀವ ನಾವು. ಹಾಗಾಗಿ ಬೇರೆಯವರು ನಮ್ಮ ಬಗ್ಗೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಬಗ್ಗೆ ನಮಗೇನೆ ಗೊತ್ತಾಗೋದಿಲ್ಲ ಅಲ್ವಾ? ಸೊ ನಮ್ಮ ಬಗ್ಗೆ ನಮಗೆ ಪರಿಚಯ ಆಗಬೇಕು ಅಂದರೆ ನಮ್ಮ ಆಲೋಚನೆಗಳ ಕಡೆ ನಮ್ಮ ಗಮನ ಹರಿಸಲೇಬೇಕು. ಅದು ಹೇಗಾದರೂ ಇರಲಿ. ಆಲೋಚನೆ ಇದ್ದರೂ ಸುಂದರವೇ, ಆಲೋಚನೆ ಇಲ್ಲದಿದ್ದರೂ ಸುಂದರವೇ. ಎರಡನ್ನೂ ನಾವು ಖುಷಿ ಪಡಬೇಕು. ಒಂದು ನಮಗೆ ದೇಹ ಮನಸ್ಸು ಬುದ್ಧಿ ಮೀರಿರೋ ಒಂದು ಇರುವಿಕೆ ಸ್ಥಿತಿಯನ್ನು ಆಸ್ವಾದಿಸ್ತೀವಿ. ಇನ್ನೊಂದು ನನ್ನ ಬಗ್ಗೆ ಪರಿಚಯ ಆಗ್ತಿದೆಯಲ್ಲ ಅನ್ನೋದು ನಮಗೆ ಖುಷಿ ಕೊಡುತ್ತೆ ಸ್ನೇಹಿತರೆ. ಎರಡೂ ಖುಷಿನೇ. ಆದರೆ ನಾವೇನು ಅನ್ಕೊಂತಿದ್ವಿ? ನನ್ನ ಪ್ರಯತ್ನ ಆಲೋಚನೆ ಇಲ್ಲದಿರ ಇರಬೇಕು, ಆದರೆ ಆಲೋಚನೆಗಳು ಬರ್ತಿದೆಯಲ್ಲ ಅಂತ ಗುಣಗಾಟ ಸ್ಟಾರ್ಟ್ ಆಗುತ್ತೆ. ಗುಣಗ್ತೀವಿ, ಬೇಜಾರು ಮಾಡ್ಕೊತೀವಿ ಅಲ್ವಾ? ಬೇಡ. ಎರಡೂ ಸುಂದರವೇ, ಎರಡವನ್ನೂ ಆಸ್ವಾದಿಸಬೇಕು. ಈಗ ನದಿಗಳೆಲ್ಲವೂ ಸೇರಿ ಸಾಗರಕ್ಕೆ ಸೇರೋ ಜಾಗದಲ್ಲಿ ನಾವು ಹೇಗಿರ್ತೀವಿ? ಆನಂದವಾಗಿರ್ತೀರ. ಇನ್ನ ಎಲ್ಲರಿಗೂ ಇದು ನೋಡಿರ್ತೀರ. ನಿಮ್ಗೇನು ಅನ್ಸುತ್ತೆ ಹೇಳಿ ಎಲ್ಲರೂ? ನದಿಗಳೆಲ್ಲವೂ ಸೇರಿ ಸಮುದ್ರಕ್ಕೆ ಹೋಗೋ ಒಂದು ಸಂಗಮದಲ್ಲಿ ನೋಡಿರ್ತೀರಲ್ವಾ? ಹೇಗೆ ಅನ್ಸುತ್ತೆ? ಸಂತೋಷ, ಬೇಜಾರಾಗುತ್ತೆ. ಇನ್ನ ನಿಮ್ಮದೇ ಆದಂತೆ ನೀವು ಹೇಳಬೇಕು. ಅಲೆಗಳಲ್ಲ ನಾನು ಹೇಳ್ತಿರೋದು, ನದಿಗಳು ಸೇರಿ ಸಮುದ್ರಕ್ಕೆ ಸೇರೋ ಒಂದು ಸಂಗಮದಲ್ಲಿ ನೋಡಿದಾಗ ನಮಗೆ ಏನನ್ಸುತ್ತೆ? ಕೆಲವರಿಗೆ ಸರ್ ಉಲ್ಲಾಸವಾಗಿರುತ್ತೆ, ಅವ್ರಿಗೆ ಖುಷಿ ಸಿಗುತ್ತೆ. ಸಿಹಿ ನೀರು ಹೋಗಿ ಉಪ್ಪು ನೀರಿಗೆ ಸೇರ್ತಿದೆಯಲ್ಲ ಅಂತ ಬೇಜಾರಾಗುತ್ತೆ. ಸೊ ಅದೆಲ್ಲವೂ ತಕ್ಷಣ ಆಗುತ್ತಾ, ಇಲ್ಲ ಸ್ವಲ್ಪ ಸಮಯ ಅದರ ಜೊತೆಯಲ್ಲಿ ನಾವು ಇದ್ದಾಗ ಆಗುತ್ತಾ? ಜೊತೆಯಲ್ಲಿದ್ದಾಗ ಆಗುತ್ತೆ. ಸೊ ಹಾಗಾಗಿ ಇಲ್ಲವೂ ಸಹ ಅಷ್ಟೇ. ನದಿಗಳು ಎಲ್ಲವೂ ಸೇರಿ ಸಾಗರಕ್ಕೆ ಹೇಗೆ ಸೇರಲೇಬೇಕೋ ಅದೇ ತರಹ
ನಾವು ಸಹ ನಮ್ಮ ಆಲೋಚನೆಗಳೆಲ್ಲವೂ ಸೇರಿ ಆಲೋಚನೆ ಇಲ್ಲದಿರೋ ಒಂದು ಸ್ಥಿತಿಗೆ ಸೇರಲೇಬೇಕು ಸ್ನೇಹಿತರೆ. ಪ್ರತಿಯೊಬ್ಬರು ಇವತ್ತಲ್ಲ ನಾಳೆ ಅಲ್ಲ, ಅಟ್ಲೀಸ್ಟ್ ಈಗ ಧ್ಯಾನದಲ್ಲಿ ನಾವು ಏನು ನೋಡ್ತಿದ್ದೀವಿ, ಒಂದು ಮಿಂಚು ನೋಟ ಅಷ್ಟೇ ನಮಗೆ ಆಗ್ತಿರೋದು ಅನುಭವ, ಹೌದಾ ಅಲ್ವಾ? ಆ ಒಂದು ಮಿಂಚು ನೋಟ ಅನ್ನೋದು ಜಾಸ್ತಿ ಆಗ್ತಾ ಆಗ್ತಾ ಹೋಗ್ಬೇಕು ನಮಗೆ. ಅದಕ್ಕೆ ಹೇಗೆ ನಾವು ಸಾಗರ ಆ ಸಂಗಮವನ್ನ ಸ್ವಲ್ಪ ಸಮಯ ಅಲ್ಲಿ ನಾವು ತಾಳ್ಮೆಯಿಂದ ಏನೂ ಬೇರೆದೆಲ್ಲ ಗಮನಿಸ್ದಿರ ತಲ್ಲೀನರಾದಾಗ ಅದನ್ನೇ ನೋಡ್ತಿರೋವಾಗ ಆಗುತ್ತೆ. ಇಲ್ಲ ನದಿಯಲ್ಲಿ ಏನೋ ಕಸ ಬರ್ತಿದೆ, ಇದೆಲ್ಲ ಬರ್ತಿದೆ, ಬೇಡ್ದಿರೋದು ಎಲ್ಲ ವೇಸ್ಟು ಇರುತ್ತಲ್ವ, ಕೇವಲ ನೀರೇ ಇಲ್ಲ ಅಲ್ವಾ? ಅದೇ ಥರ ಅದನ್ನು ನೋಡ್ತಾ ಇದ್ರೆ ಅದನ್ನು ಖುಷಿ ಪಡೋಕ್ಕಾಗುತ್ತಾ ನಮಗೆ ಆ ದೃಶ್ಯವನ್ನ? ನಮ್ಮ ಆಲೋಚನೆಗಳು ಅಷ್ಟೇ ಸ್ನೇಹಿತರೆ, ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅದರ ಕಡೆ ಗಮನ ಹರಿಸೋದು ಬೇಡ. ಇವತ್ತಲ್ಲ ನಾಳೆ ಅದನ್ನು ಗಮನಿಸ್ತಾ ಇದ್ದಾಗ ಜಸ್ಟ್ ಗಮನಿಸಬೇಕಷ್ಟೇ. ನಾವು ಇದ್ದ ಹಾಗೆ ಗಮನಿಸಿದಾಗ ಅದು ಆ ಸಮುದ್ರಕ್ಕೆ ಹೇಗೆ ಸೇರುತ್ತೋ ಆ ಪ್ರಯಾಣ ಅದೇನೇ ಆಗಿರುತ್ತೆ. ಪ್ರತಿಯೊಬ್ಬರು ಪ್ರಯಾಣವೂ ಸಹ ಆ ಒಂದು ನಿರಾಲೋಚನೆ ಸ್ಥಿತಿಗೆ ಹೋಗೋದೇ ಆಗಿರುತ್ತೆ. ಹಾಗಾಗಿ ತಾಳ್ಮೆಯಿಂದ ನಾವು ಸಹನೆಯಿಂದ ಸಮಯವನ್ನು ಅಲ್ಲಿ ನಾವು ನೀಡಬೇಕು. ಸಮಯ ನೀಡಿ ಜಸ್ಟ್ ನಾವು ಗಮನಿಸ್ತಾ ಇರಬೇಕು. ನಮ್ಮದೇನಾಗಿದೆ ಇವಾಗ, ಆ ಸಮಯ ನೀಡ್ತಿದ್ದೀವಾ? ಇವತ್ತು ಧ್ಯಾನಕ್ಕೆ ಬಂದಿದ್ದೀವಿ, ನಾನು 1 ತಿಂಗಳಾಯಿತು, 3 ತಿಂಗಳಾಯಿತು, 1 ವರ್ಷ ಆಯಿತು, 2 ವರ್ಷ ಆಯಿತು, ಆದರೂ ನಾನು ಏನು ಉದ್ದೇಶಕ್ಕೆ ಬಂದಿದ್ದೀನೋ ಅದು ಆಗ್ತಿಲ್ಲ ಅಂತ ಎಷ್ಟು ಜನಕ್ಕೆ ಅನಿಸ್ತಿದೆ? ಸೊ ಅದು ಅನಿಸಿದಾಗ ದಯವಿಟ್ಟು ಅದು ಬೇಡ, ಸಮಯವೇ ಸಾಧನೆ ಅಂತ ಪತ್ರಿಜಿಯವರು ಹೇಳಿರೋದು ಜ್ಞಾನ ನವರತ್ನಗಳಲ್ಲಿ. ಹಾಗಾಗಿ ಹೇಗೆ ನದಿ ಒಂದೇ ದಿನಕ್ಕೆ ಸಾಗರಕ್ಕೆ ಸೇರಿಬಿಡುತ್ತಾ, ಅದೇ ಥರ ನಾವು ಒಂದೇ ದಿನಕ್ಕೆ 1 ವರ್ಷಕ್ಕೆ ನಿರಾಲೋಚನೆ ಸ್ಥಿತಿಗೆ ಸೇರೋದಿಲ್ಲ ಸ್ನೇಹಿತರೆ. ಧ್ಯಾನದಲ್ಲೇ ಮಿಂಚು ನೋಟ ಥರ ನಮಗೆ ಅಷ್ಟು ಇಷ್ಟು ಕೆಲವು ಸೆಕೆಂಡ್ಗಳು, ಕೆಲವು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಬರ್ತಿರುತ್ತೆ. ಆದರೆ ಒಂದು ಆಲೋಚನೆಕ್ಕೆ ಇನ್ನೊಂದು ಆಲೋಚನೆ ಬರೋ ಅಂತರ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಗಮನಿಸ್ಕೊಂಡಿದ್ದೀರಾ? ಇದು ಅಂತರ ಜಾಸ್ತಿ ಆಗ್ತಿರುತ್ತಷ್ಟೇ. ಆ ಅಂತರ ಜಾಸ್ತಿ ಆಗ್ಬೇಕು ನಮಗೆ ಆ ಮನಸ್ಸಿನ ಸ್ಥಿತಿ ಅಂದಾಗ. ಹೇಗೆ ಆ ನದಿ ಒಂದೇ ದಿನಕ್ಕೆ ದಿಢೀರಂತ ಹೋಗೋದಿಲ್ಲ ಸಮುದ್ರ ಸೇರೋದಕ್ಕೆ. ಅದರಲ್ಲಿ ಕಸ ಇರುತ್ತೆ, ಒಳ್ಳೆ ನೀರು ಇರುತ್ತೆ, ಎಲ್ಲವೂ ಇರುತ್ತೆ ಅಲ್ವಾ? ಗಿಡಗಳಲ್ಲಿ ಆ ಒಂದು ಎಲ್ಲದರಲ್ಲೂ ಆ ಒಂದು ವನ ಮೂಲಿಕೆಗಳ ಜೊತೆಯಲ್ಲೂ ಹೋಗ್ತಿರುತ್ತೆ ಅಲ್ವಾ? ಒಳ್ಳೆ ನೀರು ಇರುತ್ತೆ. ಅದೇ ಥರ ನಮಗೆ ಆಲೋಚನೆಗಳು ಒಳ್ಳೆಯದಿರುತ್ತೆ, ಕೆಟ್ಟದ್ದಿರುತ್ತೆ, ಏನೇ ಇದ್ದರೂ ಸಹ ಅದನ್ನು ಜಸ್ಟ್ ಗಮನಿಸ್ತಾ ಇರಬೇಕು. ನಾವು ತಾಳ್ಮೆಯಿಂದ ಗಮನಿಸ್ತಿರಬೇಕು. ಆ ಗಮನಿಸೋದಕ್ಕೆ ಸಮಯವನ್ನು ವೆಚ್ಚ ಮಾಡಬೇಕು, ನಾವು ಅದಕ್ಕೆ ಸ್ಪೆಂಡ್ ಮಾಡಬೇಕು. ಅದು ನಾವು ತಿಳ್ಕೋಬೇಕು. ಹೇಗೆ ಸಮುದ್ರ ಒಂದೇ ದಿನ, ನದಿ ಒಂದೇ ದಿನಕ್ಕೆ ಒಂದೇ ತಿಂಗಳಿಗೆ ಹೋಗೋದಿಲ್ಲ, ಅದಕ್ಕೆ ಬೇಕಿರೋ ಸಮಯ. ಅದು ಏರುಪೇರು ಒಂದೇ ಸಮ ಹೋಗುತ್ತಾ? ಅದೇ ಥರ ನಾವು ಇಂಬ್ಯಾಲೆನ್ಸ್ ಆಗ್ತಿರ್ತೀವಿ ಸ್ನೇಹಿತರೆ. ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ತೀವಿ, ಇಂಥ ಜನಗಳ ಸಮೂಹದಲ್ಲಿ ಒಂದು ಗ್ರೂಪಲ್ಲಿ ಇದ್ದಾಗ ಒಂಥರ ಇರುತ್ತೆ ನಮ್ಮ ಮನಸ್ಸು. ಇಲ್ಲ ನಾವು ಎಲ್ಲೋ ಒಂದು ಜಾತ್ರೆಗೆ ಹೋದವೋ, ಎಲ್ಲೋ ಒಂದು ಫಂಕ್ಷನ್ಗೆ ಹೋದವೋ, ಮದುವೆಗೆ ಹೋದವೋ, ಇನ್ನೊಂದು ಕಡೆ ಸಿನಿಮಾಗೆ ಹೋಗ್ತೀವೋ, ಮಾಲ್ಗೆ ಹೋಗ್ತೀವೋ, ಆವಾಗ ಇನ್ನೊಂದು ಥರ ಇರುತ್ತೆ. ಹೇಗೆ ಆ ನದಿ ಅನ್ನೋದು ಎಲ್ಲದರ ಜೊತೆಯಲ್ಲಿ ಹೋಗಿ 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 ಹೋಗುತ್ತೆ. ಒಂದೇ ಸಮವಾಗಿ ಹೋಗ್ತಿರುತ್ತ ನೀರು. ನಮ್ಮ ಒಂದು ಸಾಧನೆಯೂ ಅಷ್ಟೇ, ಎಲ್ಲ ಥರದ ಜನಗಳ ಜೊತೆಯಲ್ಲೂ ಹೋಗ್ತಾ ಇರೋದ್ರಿಂದ ಏರುಪೇರುಗಳಾಗುತ್ತೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹೇಗೆ ಮೋಡಗಳಿರೋವಾಗ ಒಂಥರ ಇರುತ್ತೆ, ಮೋಡಗಳು ಇಲ್ಲದಿರುವಾಗ ಸ್ಪಷ್ಟವಾಗಿ ಆ ಸೂರ್ಯವನ್ನು ನೋಡೋಕ್ಕೆ ಸಾಧ್ಯವಾಗುತ್ತೋ, ಅದೇ ತರಹ ನಮಗೆ ಆ ನಿರಾಲೋಚನೆ ಸ್ಥಿತಿ ಯಾಕೆ ಬೇಕು ಅಂದರೆ, ಈಗ ಇಲ್ಲಿವರೆಗೂ ನಾವೇನು ಅಂದ್ಕೊಂಡಿದ್ದು, ನಾನು ಅಂದರೆ ಸಂಧ್ಯಾ ವೆಂಕಟೇಶ್ ಅಂತಲೋ ಅಲ್ವಾ, ಈಗ ನಾನು ಮಾತಾಡ್ತಾ ಇರೋದ್ರಿಂದ ಸ್ಪೀಕರ್ ಅಂತಲೋ ಅಲ್ವಾ, ಅದಕ್ಕೆ ರೆಸ್ಪಾಂಡ್ ಆಗ್ತೀವಿ. ಆದರೆ ನಿಜವಾಗ್ಲೂ ಇದೇನಾ ನಾವು? ದೇಹವೇನ ನಾವು? ಮನಸ್ಸೇನ ನಾವು? ದೇಹ ಅಲ್ಲ, ಮನಸ್ಸ ಅಲ್ಲ, ಇನ್ನೇನಾಗಿದ್ದೀವಿ ನಾವು? ಆತ್ಮ. ಆಯಿತು, ಆತ್ಮ ಅಂತ ಹೇಳ್ತಿದ್ದಾರೆ, ಗ್ರೇಟ್. ಆತ್ಮ ಅನ್ನೋ ಸ್ಥಿತಿಲಿ ಎಷ್ಟು ಸಮಯ ಇರ್ತಿದ್ದೀವಿ? 24 ಗಂಟೆಯಲ್ಲಿ ಎಷ್ಟು ಸಮಯ ಇರ್ತಿದ್ದೀವಿ? ನಾನೇನಾಗಿದ್ದೀವೋ ಅದರ ಜೊತೆಯಲ್ಲೇ ಇರಬೇಕಲ್ವಾ? ಈಗ ನಮ್ಮ ಮನೆ ಯಾವುದೋ, ನಮ್ಮ ಮನೆಯಲ್ಲೇ ಹೆಚ್ಚಿನ ಸಮಯ ಇರ್ತೀವ, ಹೊರಗಡೆ ಜಾಸ್ತಿ ಸಮಯ ಇರ್ತೀವ? ಇಲ್ಲಿ ಎಷ್ಟು ಸಮಯ ಇರ್ತೀರಾ? ಆಮೇಲೆ
ವಾಪಸ್ ಹೋಗ್ಲೇಬೇಕಲ್ವಾ. ಹಾಗಾಗಿ ನಾವು ಆತ್ಮ ಅಂದಾಗ ಹೆಚ್ಚಿನ ಸಮಯ ಯಾವುದ್ರ ಜೊತೆಯಲ್ಲಿದ್ದೀವಿ, ಎಲ್ಲಿದ್ದೀವಿ? ದೇಹ, ಮನಸ್ಸು, ಇನ್ನ ಬುದ್ಧಿ ಜೊತೆಯಲ್ಲಿದ್ವಿ. ನಿಜವಾದ ನಾನುವಿನ ಜೊತೆ ಇದೀವಾ? ಇದೀವಾ ಹೆಚ್ಚಿನ ಸಮಯ? ಇಲ್ಲ. ಆ ನಿಜವಾದ ನಾನುವಿನ ಜೊತೆಗೆ ಇರೋದಕ್ಕೆ ಈ ಒಂದು ಆಲೋಚನಾ ರಹಿತ ಸ್ಥಿತಿ ಬೇಕಿರೋದು ಸ್ನೇಹಿತರೆ. ಯಾಕೆ ಬೇಕಿದೆ ಅನ್ನೋದು ಸ್ಪಷ್ಟವಾಗಿ ತಿಳ್ಕೋಬೇಕು. ನಮ್ಗೇನಾದ್ರೂ ಬೇಕು ಅಂದಾಗ ಯಾಕೆ ಬೇಕು ಅನ್ನೋದು ಪ್ರಶ್ನೆ ಆಗ್ತೀವ ಇಲ್ವಾ? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಎಷ್ಟೆಷ್ಟೋ ದೂರದಿಂದಲೂ ಬಂದಿದ್ದೀರಲ್ವಾ? ಯಾಕೆ ಬಂದಿದ್ದೀರಾ? ಅದು ಯಾಕೆ ಬೇಕು ಧ್ಯಾನ? ಒಳ್ಳೆಯದಕ್ಕೆ, ನಮ್ಮೊಳಗೆ ನಾವಿರೋದಕ್ಕೆ, ನಮ್ಮನ್ನು ನಾವು ಅರಿತುಕೊಳ್ಳೋದಕ್ಕೆ, ಮುಕ್ತಿ, ಇನ್ನ ಆತ್ಮಜ್ಞಾನ. ನೋಡಿದ್ರ? ಯಾವುದೇ ಆಗಲಿ ಏನೋ ಒಂದು ಉದ್ದೇಶ ಇದ್ರೇನೆ ಬರ್ತೀವಲ್ವಾ. ಆದರೆ ನಮ್ಮನ್ನು ನಾವು ಅರಿತುಕೊಳ್ಳೋದಕ್ಕೆ ಏನು ಮಾಡ್ತಿದ್ವಿ? ಮೇಡಮ್ ಹೇಳಿದ್ರು ನಾವು ಆತ್ಮ ಅಂತ, ಅದೆಲ್ಲರೂ ಒಪ್ಕೊಂತೀವಲ್ವಾ. ಆದರೆ ಏನು ಮಾಡ್ತಿದ್ದೀವಿ? ಧ್ಯಾನ ಮಾಡ್ತಿದ್ರ? ಗ್ರೇಟ್. ಧ್ಯಾನ ಅನ್ನೋದೇನು? ಆ ಒಂದು ನಿರಾಲೋಚನೆ ಸ್ಥಿತಿಗೆ ಹೋಗೋದಕ್ಕೆ ಉತ್ತಮೋತ್ತಮವಾಗಿರೋ ಒಂದು ಮಾರ್ಗ, ಅದರಲ್ಲೂ ಉಸಿರಾಟದ ಮೇಲೆ ಸುಲಭವಾಗಿರೋ ಒಂದು ಮಾರ್ಗ. ಆ ರುಚಿಯನ್ನು ನೋಡ್ತಿದ್ದೀವಿ. ನಾನು ಅಂದರೆ ಏನು ಅನ್ನೋದು ಸ್ವಲ್ಪ ಸ್ವಲ್ಪ ರುಚಿ ನೋಡ್ತಿದ್ದೀವಿ ನಾವು ಅಲ್ವಾ. ಸೊ ಆಲೋಚನೆಗಳು ಯಾಕೆ ಇರಬಾರದು ಅನ್ನೋದಾದರೆ ನಿಜವಾದ ನಾನುವಿನ ಪರಿಚಯ ಆಗೋದೇ ಅಲ್ಲಿ ನಮಗೆ. ಹೌದಾ ಅಲ್ವಾ? ನಿಜವಾದ ನಾನು ಯಾರು ಅನ್ನೋ ಒಂದು ಪರಿಚಯ ಆಗುವುದು ಆ ಮನಸ್ಸಿನ ಸ್ಥಿತಿಯಲ್ಲಿ. ಆದ್ದರಿಂದ ನಮ್ಮ ಆಲೋಚನೆಗಳ ಕಡೆ ನಾವು ಗಮನ ಹರಿಸಲೇಬೇಕು. ಅದನ್ನೇ ಹೇಗೆ ಅಂದರೆ, ಅದಕ್ಕೆ ರಮಣ ಮಹರ್ಷಿಗಳೇ ಹೇಳಿರೋದು. ಅವರೇನೋ ಹೆಚ್ಚು ಬೋಧನೆ ಮಾಡ್ತಿರ್ಲಿಲ್ಲ. ಯಾರು ಹೋದ್ರು ಏನು ಪ್ರಶ್ನೆ ಕೇಳ್ತಿದ್ರು ಅವರು? ನೀನು ಯಾರು, ನೀನು ಯಾರು ಅನ್ನೋದು ತಿಳ್ಕೊ, ಎಲ್ಲದಕ್ಕೂ ಅದರಲ್ಲೇ ಉತ್ತರ ಇದೆ ಅಂತ. ಹೌದಾ ಅಲ್ವಾ? ಇಲ್ಲಿ ನಾವು ಮಾಡ್ತಿರೋದೇನು? ನಾವು ಯಾರು ಅನ್ನೋದು ತಿಳ್ಕೊಳ್ಳೋ ಪ್ರಯತ್ನ, ಧ್ಯಾನವನ್ನ ಆರಿಸ್ಕೊಂಡಿದೀವಿ ನಾವು ಅಷ್ಟೇ. ಆ ಧ್ಯಾನದಲ್ಲಿ ಆರಿಸ್ಕೋಬೇಕು ಅಂದರೆ ಆ ಒಂದು ಅಮನಸ್ಸಿನ ಸ್ಥಿತಿಯಲ್ಲಿ, ಆಲೋಚನೆಗಳಿಲ್ಲದಿರೋ ಸ್ಥಿತಿಯಲ್ಲಿ ನಾವು ಹೆಚ್ಚಿನ ಸಮಯ ಇರಬೇಕು ಅಂದರೆ ಕಣ್ ತೆಗೆದಾಗಲೂ ಸಹ ಆಲೋಚನೆಗಳನ್ನು ಸಂಖ್ಯೆ ಕಮ್ಮಿ ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತಿರೋದು ಸ್ನೇಹಿತರೆ. ಅದು ಮಾಡಿಕೊಂಡಾಗಲೇ ನಾವು ಕಣ್ಣು ಮುಚ್ಚಿದಾಗ ಬೇಗ ಹೋಗೋಕ್ಕೆ ಸಾಧ್ಯ, ಹೆಚ್ಚಿನ ಸಮಯ ಆ ಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಇಲ್ಲ, ಸಾಧ್ಯನೇ ಇಲ್ಲ. 23 ಗಂಟೆ ನಾವು ಹೇಗೆ ಬೇಕೋ ಹಾಗೆಲ್ಲ ಮನಸ್ಸನ್ನು ಎಲ್ಲಿ ಹೋಗ್ತಿದೆ, ಏನು ಮಾಡ್ತಿದೆ ಗಮನಿಸದಿರಾ, ಅದ್ರ ಕಡೆ ನಾವು ಸ್ವಲ್ಪನೂ ಒಂದು ಕಾಳಜಿ ಇಲ್ಲದಿರ ಕಣ್ಣು ಮುಚ್ಚಿದ ತಕ್ಷಣ ಏನಾಗುತ್ತೆ? ಧ್ಯಾನಕ್ಕೆ ಕೂತಾಗ ಅದೇ ರಿಫ್ಲೆಕ್ಷನ್. ಹೌದಾ ಅಲ್ವಾ? ಸೊ ಆ ರಿಫ್ಲೆಕ್ಷನ್ಗೆ ಮತ್ತೆ ಮತ್ತೆ ನಾವೇನು ಮಾಡ್ತೀವಿ? ಉಸಿರಾಟವನ್ನು ಗಮನಿಸ್ತಾ ಹೋಗ್ತೀವಿ. ಮತ್ತೆ ಬರ್ತಿರುತ್ತೆ, ಮತ್ತೆ ಗಮನಿಸ್ತೀವಿ. ಅವಾಗ ಏನಾಗುತ್ತೆ? ನಮಗೆ ಸಮಯ ಹಾಳು ಮಾಡ್ತಿದ್ದೀವಿ ಅನ್ಸುತ್ತೆ. ಇನ್ನ ಸಾಧನೆ ಆಗಲ್ಲ, ಇನ್ನ ಆಳವಾದ ಧ್ಯಾನ ಸ್ಥಿತಿಗೆ ಹೋಗೋಕ್ಕಾಗೋದಿಲ್ಲ. ಸೊ ನೋಡಿ, ಪ್ರಾಣಶಕ್ತಿ ಪಡೆಯೋಕ್ಕಾಗೋದಿಲ್ಲ. ಏನು ಉದ್ದೇಶಕ್ಕಾಗಿ ಧ್ಯಾನ ಮಾಡ್ತಿದ್ದೀವೋ ಆ ಉದ್ದೇಶ ಈಡೇರೋದಿಲ್ಲ. ಹಾಗಾಗಿ ಕಣ್ಣು ಮುಚ್ಚಿದಾಗ ಮಾತ್ರನೇ ಅಲ್ಲ ನಮ್ಮ ಆಲೋಚನೆಗಳ ಕಡೆ ಗಮನ ಹರಿಸ್ಬೇಕಿರೋದು, ಕಣ್ಣು ತೆಗೆದಾಗಲೂ ನಾವು ಹರಿಸ್ಬೇಕು. ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅದರಲ್ಲಿ ಸಂಬಂಧವನ್ನು ಇಟ್ಟುಕೊಳ್ಳದಿರ ಸುಮ್ಮನೆ ಗಮನಿಸ್ತಿರಬೇಕು. ಸುಮ್ಮನೆ ಗಮನಿಸಬೇಕು ಅಂದರೆ ನಾನು ಎಲ್ಲಿದ್ದೀನಿ, ನಾನು ಏನಾಗಿದ್ದೀನಿ ಅನ್ನೋ ಒಂದು ಪ್ರಶ್ನೆ ಹಾಕ್ಕೊತಾ ಹೋಗೋಣ. ಮತ್ತು ಅದಕ್ಕೆ ಸಮಯವನ್ನು ಸ್ಪೆಂಡ್ ಮಾಡ್ತಾ ಹೋಗೋಣ. ತಾಳ್ಮೆಯಿಂದ ಇರೋಣ. ಇದೆಲ್ಲವೂ ಇದ್ದಾಗಲೇ ಸಾಧ್ಯ ಸ್ನೇಹಿತರೆ. ಒಂದೇ ದಿನಕ್ಕೆ ಯಾರಿಗೂ ಬರೋಕ್ಕಾಗೋದೇ ಇಲ್ಲ. ಒಟ್ಟಾರೆ ಇದೆಲ್ಲ ಯಾಕೆ ಬೇಕು ಅಂದರೆ ನಾನುವಿನ ಒಂದು ಅನುಭವ ನಮಗಾಗೋದಕ್ಕೆ, ಅದಾಗಿದ್ದೀವಿ ಅಂತ ತಿಳ್ಕೊಳ್ಳೋದಕ್ಕೆ. ಸಮುದ್ರಕ್ಕೆ ಸೇರಿದಾಗ ಅಲ್ಲಿ ನದಿಗಳದ ಒಂದು ವ್ಯಕ್ತಿತ್ವ, ಆ ಒಂದು ಐಡೆಂಟಿಟಿ ಇರುತ್ತಾ? ಮೇಡಮ್ ಒಬ್ರು ಹೇಳಿದ್ರು, ಧ್ಯಾನ ಯಾಕೆಂದ್ರೆ ಒನ್ನೆಸ್ಗೆ ಅಂತ. ಆ ಒನ್ನೆಸ್ ಯಾವಾಗ ಸಿಗೋದು? ನಮ್ಮ ಐಡೆಂಟಿಟಿ ಕಳ್ಕೊಂಡಾಗಲ್ವಾ ಒನ್ನೆಸ್ ಸಿಗೋದು. ಅದು ಯಾವಾಗ ಸಾಧ್ಯ? ಫಸ್ಟ್ ನಾನು ಏನು ಅನ್ನೋ ತಿಳ್ಕೊಂಡ್ರೆ ಅಲ್ವಾ. ನಾನು ಏನು ಆಗಿದ್ದೀನಿ ಅನ್ನೋ ತಿಳ್ಕೊಳ್ಳೋದು ಯಾವಾಗ? ನಾವು ಸುಮ್ಮನಿದ್ದಾಗ.
ಹೌದಾ ಅಲ್ವಾ? ಸುಮ್ಮನಿದ್ದಾಗಲೇ ಅಲ್ವಾ ನಾನು ಏನು ಅಂತ ಅರ್ಥ ಆಗೋದು ನಮ್ಗೆ. ಪರಿಚಯ ನಾನುವಿನ ಪರಿಚಯ, ನನ್ನ ಪರಿಚಯ ನನಗೆ ಆಗೋದು ಯಾವಾಗ? ಸುಮ್ಮನಿದ್ದಾಗ, ಮೌನದಲ್ಲಿ. ಅಂತರ್ಮೌನ ಬಹಿರ್ಮೌನ ಎರಡರಲ್ಲೂ ಮೌನವಾಗಿರಬೇಕು, ಹೌದಲ್ವಾ? ಸೊ ಹಾಗಾಗಿ ನಮ್ಮ ಸಾಧನೆ ಮುಂದುವರಿಬೇಕು ಅಂದರೆ ನಮ್ಮ ಆಲೋಚನೆಗಳಂದರೆ ಏನು, ಅದು ಇಲ್ಲದ್ರೆ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಕಡೆ ಗಮನ ಹರಿಸ್ತಾ ಹೋಗೋಣ ಸ್ನೇಹಿತರೆ. ಆವಾಗ ನಮ್ಮ ಉದ್ದೇಶ ನಿಜವಾದ ನಾನುವಿನ ಒಂದು ಸ್ವ ಅನುಭವ ನಮಗಾಗುತ್ತೆ. ಅದು ಬೇಕು ನಮಗೆ. ಸ್ವ ಅನುಭವ ಇಲ್ಲದಿರ ಇದ್ದಾಗ ಶಾಶ್ವತವಾಗಿ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸತ್ಸಂಗಗಳಲ್ಲಿ, ಇಂಥ ಧ್ಯಾನ ಕೇಂದ್ರಗಳಲ್ಲಿ, ಇಂತಹ ಒಂದು ಸ್ಥಳಗಳಲ್ಲಿ ಹೋದಾಗ ಮಾತ್ರ ಮನಸ್ಸಿಗೆ ಹಾಯಾಗಿದೆ, ಸಂತೋಷವಾಗಿದೆ, ಸಮಾಧಾನವಾಗಿದೆ, ನೆಮ್ಮದಿ ಇದೆ ಅಂತ ಅನಿಸುತ್ತೆ. ದಿನಕ್ಕೆ 2 ಗಂಟೆ 3 ಗಂಟೆ ಇದ್ದರೆ ಅಲ್ಲ, ಎಲ್ಲ ಹೆಚ್ಚಿನ ಸಮಯ ಇರಬೇಕಲ್ವಾ? ಹೆಚ್ಚಿನ ಸಮಯ ಇರಬೇಕು ಅಂದರೆ ನಾವೆಲ್ಲೇ ಇದ್ರೂ ಸಹ ಇಲ್ಲಿರುವಾಗ ಏನು ಪಡ್ಕೊತಿದೀವೋ ಸಮಾಧಾನ ನೆಮ್ಮದಿ ಅನ್ನೋದು ನಾವು ಪಡ್ಕೊಳ್ಳೇಬೇಕು. ಆ ಪಡ್ಕೋಬೇಕು ಅಂದರೆ ನಮ್ಗೆ ಅಡ್ಡಿ ಆಗ್ತಿರೋದು ಯಾವುದು ಅಂದರೆ ನಮ್ಮ ಆಲೋಚನೆಗಳು. ಸೊ ಹಾಗಾಗಿ ನಮ್ಮ ಆಲೋಚನೆಗಳ ಕಡೆ ಗಮನ ಹರಿಸೋಣ. ಆಲೋಚನೆಗಳು ಇಲ್ಲದಿರೋ ಸಮಯವನ್ನು ಹೆಚ್ಚು ಮಾಡ್ಕೊತ ಹೋಗೋಣ. ಕಣ್ಣು ತೆಗೆದಾಗಲೂ ಸಹ, ಎಲ್ಲೇ ಇದ್ರೂ ಸಹ ಆವಾಗ ನಮ್ಮ ಸಾಧನೆ ಖಂಡಿತ ಮುಂದುವರಿಯುತ್ತೆ ಸ್ನೇಹಿತರೆ. ನಿಜವಾದ ನಾನುವಿನ ಪರಿಚಯ ನಮಗಾಗುತ್ತೆ. ಅದು ಎಲ್ಲರ ಸಾಧಕರ ಗುರಿಯಾಗಿದೆ ಸ್ನೇಹಿತರೆ, ಎಲ್ಲರ ಪ್ರಯತ್ನ ಆಗಿರೋದ್ರಿಂದ ನಿಮ್ಮ ಎಲ್ಲರಿಗೂ ಈ ವಿಷಯ ನಾನು ಹಂಚ್ಕೋಬೇಕು ಅಂತ ಅನಿಸಿದೆ. ಹಾಗಾಗಿ ಈ ಅವಕಾಶ ನೀಡಿರ್ತಕ್ಕಂತಹ ಈ ಧ್ಯಾನ ಕೇಂದ್ರದ ಪ್ರತಿಯೊಬ್ಬರಿಗೂ ಹಾಗೂ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಇದು ತುಂಬ ದೊಡ್ಡ ಸಬ್ಜೆಕ್ಟ್ಸ್, ಹಾಗಾಗಿ ಇರೋ ಸಮಯದಲ್ಲಿ ಇಷ್ಟು ಟಚ್ ಆಗಿದೆ ಅಷ್ಟೇ. ಯಾಕಂದರೆ ಪ್ರಾಕ್ಟಿಕಲ್ ಇಂಪಾರ್ಟೆಂಟ್ ಅಲ್ವಾ? ಥಿಯರಿ ಎಲ್ಲ ಕಡೆನೂ ಸಿಗುತ್ತೆ. ನಮ್ಮ ಬಗ್ಗೆ ನಮ್ಮ ಪರಿಚಯ ಮಾಡ್ಕೋಬೇಕಲ್ವಾ? ಹಾಗಾಗಿ ಸರ್ ಹೇಳಿ. ಬರುತ್ತೆ ಅದಕ್ಕೆ ಸರ್, ಅದೆಲ್ಲ ನಾವು ಈಗ ನಮ್ಮ ಮೊಬೈಲಲ್ಲಿ ಏನೇನಿದೆ ಅನ್ನೋದು ಯಾರು ಕಾರಣ ಅಲ್ಲ ಸರ್. ಈಗ ಎಷ್ಟೋ ಇರುತ್ತೆ, ಅಪ್ಲಿಕೇಶನ್ಸ್ ತುಂಬ ಇದೆ. ನಾವು ಯಾವುದನ್ನು ಡೌನ್ಲೋಡ್ ಮಾಡ್ಕೊತೀವಿ, ಯಾವ್ದು ಸ್ಟೋರ್ ಮಾಡ್ಕೊತೀವಿ, ಎಷ್ಟು ಕಾಂಟ್ಯಾಕ್ಟ್ಸ್ ನಾವು ಇಟ್ಕೊತೀರಲ್ವ ಸರ್? ಅದೇ ಥರ ಯಾರು ಏನಂದ್ರೂ ಸಹ ನಮಗೆ ಬೇಕಿದ್ರೆ ಮಾತ್ರ ಒಳಗೆ ತಗೋಬೇಕು. ನಾವು ನಮ್ಮ ಕಿವಿಯಿಂದ ನಮ್ಮ ಮನಸ್ಸೊಳಗೆ ಎಂಟ್ರಿ ಮಾಡಬೇಕು, ಇಲ್ಲ ಅಂದರೆ ಇಲ್ಲ. ಹೇಗೆ ನಮ್ಮ ಮೊಬೈಲಲ್ಲಿ ಎಷ್ಟೋ ಹಲವಾರು ಅಪ್ಲಿಕೇಶನ್ಸ್ ಇರುತ್ತೆ, ಹಲವಾರು ಜನಗಳ ಕಾಂಟ್ಯಾಕ್ಟ್ಸ್ ಇರುತ್ತೆ. ಯಾರ್ದು ಇಟ್ಕೊತೀವಿ ನಾವು? ನಮಗೆ ಬೇಕಿರೋದು, ನಾವು ಏನು ಬಳಸ್ತಿದ್ದೀವೋ ಅದು ಎಷ್ಟೇ ಒಂದು ಸ್ಟೋರೇಜ್ ಕೆಪಾಸಿಟಿ ಇರಲಿ, 5G ಆಗಲಿ, ಎಷ್ಟೇ G ಆಗಲಿ, ನಮ್ಗೇನು ಬೇಕೋ ಅದೇ ಇಟ್ಕೊತೀವ ಇಲ್ವ ನಾವು? ಅದೇ ಥರ ಹೊರಗಿನ ವ್ಯಕ್ತಿಗಳ ಪ್ರಭಾವ ಎಷ್ಟೇ ಇದ್ದರೂ ಅದು ಇದ್ದೇ ಇರುತ್ತೆ ಸರ್. ಅದನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ನಮಗೆ ಏನು ಬೇಕು ಅದನ್ನು ಮಾತ್ರ ನಾವು ಒಳಗಡೆ ತಗೋಬೇಕು, ಅಲ್ಲೇನೆ ಗೇಟ್ ಹಾಕ್ಬಿಡ್ಬೇಕು ಸರ್ ನಾವು. ಅದು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಶಾರ್ಟ್ ಕಟ್ ಇಲ್ಲ. ನಾವು ಲೋಡ್ ಮಾಡಿರೋದೇ ಕಾರಣ. ಹೌದು. ಮತ್ತೆ ಇನ್ನೊಂದು ಮೇಡಮ್ ಒಳ್ಳೆ ಕ್ವೆಶ್ಚನ್ ಕೇಳಿದ್ರು. ಏನು ಕಾರಣ ಅಂದರೆ ನೋಡಿ, ಈ ದೇಹಕ್ಕೆ ವಯಸ್ಸಾಗುತ್ತೆ, ಮನಸ್ಸು ಯಾವಾಗಲೂ ಯುವಕನೇ. ಹೌದಾ ಅಲ್ವಾ? ಒಪ್ಕೊಂತೀರಾ? ಮನಸ್ಸಿಗೆ ವಯಸ್ಸಿಲ್ಲ. ಮತ್ತೆ ಸಾವಿನ ಸಮಯದಲ್ಲೂ ಸಹ ನಮ್ಮ ಸಾವು ಹತ್ರ ಆಗ್ತಿದೆ ಅಂದಾಗ ನಮ್ಮ ಎಲ್ಲ ಆರ್ಗನ್ಸು ಸಹ ಅದು ಕೆಲಸ ನಿಲ್ಲಿಸೋ ಒಂದು ಪ್ರಯತ್ನ ಮಾಡುತ್ತೆ. ಆದರೆ ಮನಸ್ಸಿಗೆ ಸಾವಿಲ್ಲ ಮೇಡಮ್. ಹಾಗಾಗಿ ಅದು ಇನ್ನೊಂದು ಜನ್ಮಕ್ಕೂ ಮುಂದುವರಿಯುತ್ತೆ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಹಾಗಾಗಿ ಮನಸ್ಸಿಗೆ ಆಲೋಚನೆಗಳಿಗೆ ಏನು ಕಾರಣ ಅಂದರೆ ಈಗಿಂದಲ್ಲ, ಅದು ನಾವು ಹುಟ್ಟಿದಾಗಿಂದ ಮಾತ್ರ ಅಲ್ಲ, ಜನ್ಮಾಂತರಗಳದ್ದು ಕಾರಣ. ಅದಕ್ಕೋಸ್ಕರನೇ ಆಲೋಚನೆಗಳು ತುಂಬ ಕಷ್ಟ. ಆ ಒಂದು ನಿರಾಲೋಚನೆ ಸ್ಥಿತಿಗೆ ಹೋಗೋಕ್ಕೆ ಅನ್ನೋದು ಯಾಕೆ ಅಂದರೆ ನಾವು ಹುಟ್ಟಿದಾಗಿಂದ ಬಂದಿರೋದಲ್ಲ, ಇವತ್ತು ನಿಂದೆದಲ್ಲ ಮನಸ್ಸು ಆಲೋಚನೆಗಳು ಅನ್ನೋದು. ಜನ್ಮಾಂತರಗಳಿಂದ ಈ ದೇಹಕ್ಕೆ ವಯಸ್ಸಾಗುತ್ತೆ ಹೊರತು ಮನಸ್ಸಿಗೆ ಇಲ್ಲ. ಅದು ಯಾವಾಗಲೂ ಹೆಂಗಾಗೇ ಇರುತ್ತೆ, ಅದು ಆಕ್ಟಿವ್ ಆಗೇ ಇರುತ್ತೆ. ಅದು ವಯಸ್ಸಾದರೆ ದೇಹ ಸ್ವಲ್ಪ ಕೆಲಸ ಕಾರ್ಯಗಳು ಪ್ರಮಾಣ ಕಮ್ಮಿ ಆಗ್ಬೋದು, ಆದರೆ ಮನಸ್ಸಿನ ಇಲ್ಲ, ಯಾವಾಗಲೂ ಅದು ಯೂತ್. ಹಾಗಾಗಿ ಕೇವಲ ಹಾಗೆ ಇವತ್ತಿಂದೇ ಅಲ್ಲ ಮೇಡಮ್, ಅದು ಜನ್ಮಾಂತರಗಳಿಂದ ಬಂದಿರೋದು ಅದು. ಸೊ ಇನ್ನು ಒಳ್ಳೆ ಪ್ರಶ್ನೆ ಕೇಳಿದ್ರ.
ಅದೇ ಸರ್ ಹೇಳಿದ್ದು, ತೆಗೆದಾಕೋದು ಹೇಗೆ ಅಂದ್ರೆ ಗಮನಿಸಬೇಕಷ್ಟೆ. ಗಮನಿಸಿದಾಗ ಅದರಷ್ಟಿಗದೇ ಹೋಗ್ತಿರುತ್ತೆ. ಅದು ಕ್ಲಿಯರ್ ಆಗೋವರೆಗೂ ಬರ್ತಾನೆ ಇರುತ್ತೆ ಸರ್. ಸ್ಟೋರ್ ಆಗಿರೋದು ಅನ್ಲೋಡ್ ಆಗಲೇಬೇಕು. ಎಷ್ಟು ಸ್ಟೋರ್ ಆಗಿದೆಯೋ ಅಷ್ಟು ಸಮಯ ತಗೊಳುತ್ತೆ. ಆಪ್ಷನ್ ಇಲ್ಲ, ಡಿಲೀಟ್ ಅನ್ನೋದು ಆಪ್ಷನ್ ಇಲ್ಲ. ಜಸ್ಟ್ ಗಮನಿಸಿದ್ರೆ ಅದು ಡಿಲೀಟ್ ಆಗೋಗುತ್ತೆ ಸರ್. ನಾವು ಡಿಲೀಟ್ ಮಾಡ್ಬೇಕಂದ್ರೆ ಡಿಲೀಟ್ ಬಟನ್ ಒತ್ತಿತೀವಲ್ವಾ, ಅದೇ ತರ ನಮ್ಮ ಆಲೋಚನೆಗಳ ಸಂಖ್ಯೆ ಹೊರಗಡೆ ಬರೋದು ನಿಲ್ಲಿಸಕ್ಕಾಗೋದಿಲ್ಲ. ಬಂದ ತಕ್ಷಣ ಗಮನಿಸಿದ್ರೆ ಅದು ಡಿಲೀಟ್ ಆಗೋಗುತ್ತೆ ಸರ್. ಹೊರಗಂತೂ ಬರ್ತಾನೆ ಇರುತ್ತೆ. ಅದೇ ಡಿಲೀಟ್ ಮಾಡ್ತೀವಿ ಅಂದ್ರೆ ಗಮನಿಸ್ಬೇಕು, ಅದು ಏನ್ ಬರ್ತಿದೆ ಅನ್ನೋದು ನೋಡಿದ ತಕ್ಷಣ ಡಿಸಾಲ್ವ್ ಆಗ್ಬಿಡುತ್ತೆ ಸರ್. ಅದು ಇಲ್ಲ ಸರ್. ಉದಾಸೀನ ಅಂದ್ರೆ ಏನಂದ್ರೆ ಅದಕ್ಕೆ ಅಂಟುಕೊಳ್ಳದಿರ ಇರೋದು ಸರ್. ರಿಯಾಕ್ಷನ್ ಇಲ್ಲದಿರ, ಅಟ್ಯಾಚ್ ಇಲ್ಲದಿರ ಇರೋದು ಉದಾಸೀನ ಅಂದ್ರೆ. ಗೌರವ ಅಂದ್ರೆ ಅದಕ್ಕೆ ಯಾರು ಹೇಗಿದ್ರೂ ನಾವು ಗೌರವ ಕೊಡಬೇಕಲ್ಲ ಸರ್, ವ್ಯಕ್ತಿಗಳು. ಅದೇ ತರ ನಮ್ಮ ಆಲೋಚನೆಗಳು ಸಹ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಅದಕ್ಕೆ ಗೌರವ ಕೊಡಬೇಕು ಅಂತ. ಅದು ಗೌರವ ಅಂದ್ರೆ ಸರ್. ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಕಿಲ್ಲ. ಒಳ್ಳೆ ಕ್ವಶನ್ ಸರ್. ಬರಲ್ಲ. ನಾವು ಗೌರವ ಕೊಟ್ಟರೆ ಏನಾಗುತ್ತಂದ್ರೆ ನಮ್ಮ ಒಳಗಡೆ ಇರೋದೆಲ್ಲವೂ ಇನ್ನೂ ಅಂತಹ ಕೆಟ್ಟದ್ದೆಲ್ಲ ಹೊರಗೆ ಬರುತ್ತೆ. ನಾವು ಗೌರವ ಕೊಟ್ಟಿಲ್ಲ ಅಂದಾಗ ಅದನ್ನ ಗೌರವ ಕೊಡೋದಂದ್ರೆ ಏನು ಅಂದ್ರೆ ನೋಡೋದು ಸರ್, ಎಸ್ಕೇಪ್ ಆಗೋದಲ್ಲ. ಗೌರವ ಕೊಟ್ಟಿಲ್ಲ ಅದನ್ನ, ಅಯ್ಯೋ ಇದೇನಪ್ಪ ಈ ಥರ ಕೆಟ್ಟದ್ದು ಬರ್ತಿದೆ ಆಲೋಚನೆ, ನನ್ಗೆಲ್ಲೂ ಕೆಟ್ಟದ್ದಾಗ್ಬಿಡುತ್ತೋ, ಏನೋ ಅಶುಭ ಸೂಚನೆ ಅಂತ ಅನ್ಕೊಂಡಾಗ ಏನಾಗುತ್ತೆ, ಸರ್ಪ್ರಸ್ ಆಗುತ್ತೆ, ಅಲ್ಲೇ ಇರುತ್ತೆ ಅದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗೌರವ ಕೊಟ್ಟಾಗ ಏನಾಗುತ್ತೆ, ಒಳಗಡೆ ಇರೋದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಸರ್. ಅದಕ್ಕೋಸ್ಕರ ಗೌರವ ಕೊಡಬೇಕು ಅಂತ. ಹೆಚ್ಚಾಗೋದಿಲ್ಲ. ಯಾವಾಗ ನಾವು ಅದರ ಜೊತೆ ನಂಟು ಬೆಳೆಸ್ಕೊಂತೀವೋ ಆವಾಗ ಹೆಚ್ಚಾಗುತ್ತೆ. ಗೌರವ ಕೊಳ್ಳಿಲ್ಲ ಅಂದ್ರೆ ಹೊರಗೆ ಬರೋದೇ ಇಲ್ಲ. ಅದು ನಮಗೆ ಗೊತ್ತಾಗ್ದಿರ ಅದು ಆಳದಲ್ಲಿ ಕಳ್ಳನಂತೆ ಎಷ್ಟು ವರ್ಷಗಳಾದರೂ ಹಾಗೆ ಇರುತ್ತೆ ಸರ್. ನಾವು ಧ್ಯಾನ, ಅದಕ್ಕೆ ನಮ್ಮ ಅರಿವಿನ ಪರಿಚಯ ಯಾಕೆ ಆಗಬೇಕು ಅಂದರೆ, ಈಗ ಒಳ್ಳೆ ಕ್ವಶನ್ ಮೇಡಮ್ ನೀವು. ಯಾಕೆ ಅಂದರೆ ನಾವು ಇಷ್ಟುವರೆಗೂ ಯಾವ ಥರ ಜೀವನ ಮಾಡ್ತಿದ್ದೀವಿ ಅಂದರೆ ನಮಗೆ ತಿಳಿದಿರೋ ಒಂದು ಬುದ್ಧಿಯಿಂದ, ಹೌದಲ್ವಾ? ಬುದ್ಧಿಯಿಂದ. ಆ ಬುದ್ಧಿ ನಮ್ಮ ಸಂಸಾರದಲ್ಲಿರೋರು, ನಮ್ಮ ಸಮಾಜದಲ್ಲಿರೋರ ಪ್ರಭಾವದಿಂದ ನಮ್ಮ ಬುದ್ಧಿ ಇದೆ. ನಾನು ಯಾರು ಅನ್ನೋದು ನಮ್ಮ ನಮ್ಮ ಇರುವಿಕೆ, ನಮ್ಮ ಪರಿಚಯ ಆದಾಗ ಏನಾಗುತ್ತಂದ್ರೆ ನಮ್ಮ ಬುದ್ಧಿಯಿಂದ ನಾವು ಕೆಲಸ ಮಾಡಲ್ಲ. ಒಳ್ಳೇದು ಕೆಟ್ಟದ್ದು ಅನ್ನೋದು ನಮ್ಮ ಒಳಗಡೆ ಇರುತ್ತಲ್ವಾ, ಆತ್ಮ ಅಂದಿವಲ್ವಾ, ಚೈತನ್ಯ ಅಂತಂದಿವಲ್ಲ, ಅದು ನಮ್ಮನ್ನು ನಡೆಸುತ್ತೆ. ಯಾವಾಗ ಅದು ನಮ್ಮನ್ನು ನಡೆಸುತ್ತೋ ಆವಾಗ ನಮ್ಮ ಪ್ರಯತ್ನ ಹೆಚ್ಚು ಬೇಕಿಲ್ಲ, ಅದು ಸರಿಯಾಗಿರೋದೇ ಇರುತ್ತೆ. ಯಾವಾಗ ಮನಸ್ಸಿಲ್ಲವೋ ಇರೋದೇ ಸಾಕ್ಷಿಯಾಗಿರೋದು. ಆತ್ಮ ಯಾವುದಕ್ಕೂ ಇಂಟರ್ಫಿಯರ್ ಆಗೋದಿಲ್ಲ. ಮಾರ್ಗದರ್ಶನ ಅಷ್ಟೇ ಅದು. ನಾನು ಏನು ಮಾಡಬೇಕು, ಒಳ್ಳೇದು ಇದೆ ಕೆಟ್ಟದ್ದು ಇದೆ, ನಾನು ಏನು ಮಾಡಬೇಕು ಅನ್ನೋದು ಡೈರೆಕ್ಷನ್ಸ್ ಕೊಡ್ತಿರುತ್ತೆ. ಆ ಡೈರೆಕ್ಷನ್ಸ್ ಮೂಲಕ ನಾವು ಹೋಗ್ತಿರ್ಬೇಕಷ್ಟೇ. ನಮ್ಮ ಪ್ರಯತ್ನ, ನಮ್ಮ ಮನಸ್ಸು ಬುದ್ಧಿ ಪ್ರಯತ್ನ ಇರೋದಿಲ್ಲ ಅಲ್ಲಿ. ಆ ಸ್ಥಿತಿಗೆ, ಅದಕ್ಕೆ ಮೇಡಮ್, ಆ ಸ್ಥಿತಿಗೆ ಹೋದಾಗಲೇ ಅದು ಆಗೋದು. ನಿರಾಲೋಚನೆ ಸ್ಥಿತಿಗೆ ಹೋದಾಗಲೇ ಅದು ಸಾಧ್ಯ ಆಗೋದು. ನಿರಾಲೋಚನೆ ಸ್ಥಿತಿಗೆ ಯಾಕೆ ಹೋಗಬೇಕು ಅನ್ನೋದು ಈ ಕಾರಣಕ್ಕಾಗಿ. ಆ ಶಕ್ತಿ ಜೊತೆ ನಾವು ಜೀವನ ಮಾಡಕ್ಕೆ ಸಾಧ್ಯ, ಚೈತನ್ಯದ ಜೊತೆ ಜೀವನ ಮಾಡಕ್ಕೆ ಸಾಧ್ಯ. ಇಲ್ಲಿವರೆಗೂ ನಾವು ಯಾವುದರ ಜೊತೆ ಜೀವನ ಮಾಡ್ತಿದ್ದೀವಿ? ನಮ್ಮ ಮನಸ್ಸು, ಬುದ್ಧಿ, ನಮ್ಮ ಅಹಂಕಾರ, ಇಂಥದ್ರ ಜೊತೆ ಜೀವನ ಮಾಡ್ತಿದ್ವಿ. ನಮ್ಮೆಲ್ಲ ಕೆಲಸ ಕಾರ್ಯಗಳು, ವ್ಯವಹಾರಗಳು ಎಲ್ಲವೂ ಇದರಿಂದ ಮಾಡ್ತಿದ್ವಿ. ಆತ್ಮದ ಜೊತೆ ಮಾಡ್ತಿದ್ದೀವಾ? ಇಲ್ಲ. ಅದು ಮಾಡಕ್ಕೆ ಸಾಧ್ಯ ಆದಾಗ ಕನ್ಫ್ಯೂಷನ್ಸ್ ಇರಲ್ಲ ಮೇಡಮ್. ಅದು ಜಾಸ್ತಿ ಆಗಬೇಕು ನಮಗೆ. ಅಳವಡಿಸ್ಬೇಕೆಂದ್ರೆ ಏನೂ ಇಲ್ಲ ಸರ್. ಅವ್ರು ಪ್ರೆಸೆಂಟಲ್ಲಿ ಇರಬೇಕು ಅಂತ ಅವ್ರು ಏನು ಮಕ್ಕಳು ಆಟೋಮೆಟಿಕ್ಲಿ ಅವ್ರೇನು ನಮ್ಮ ಥರ ತುಂಬ ಮನಸ್ಸಿನ ಪ್ರಭಾವ ಇರಲ್ಲ ಸರ್. ಸ್ವಲ್ಪ ವಯಸ್ಸು ಬರೋವರೆಗೂ ಮಕ್ಕಳಿಗೆ ಕೇಳಬೇಕು ಅಂತೇನಿಲ್ಲ ಸರ್. ನಾವು ಅನ್ಕೊಂಡಿದೀವಿ ಕೇಳಬೇಕು ಅಂತ. ಯಾವುದು ಸರಿನೋ ಅದು ಮಾಡಬೇಕಷ್ಟೇ. ಅವ್ರಿಗೆ ಆ ಸಮಯದಲ್ಲಿ ಏನು ಮಾಡಬೇಕು ಸಂದರ್ಭ ಇರುತ್ತೋ ಅದು ಅವ್ರು ಮಾಡಬೇಕು. ಅದು ನಾವು ಹೇಳಿದ್ರೇ ಮಾಡಬೇಕು ಅಂತಲ್ಲ. ನಾವು ಹೇಳೋದ್ರಲ್ಲಿ ಸರಿ ಇಲ್ಲ ಅಂದರೂ ಅವ್ರು ಹೇಳೋದ್ರಲ್ಲಿ ಸರಿ ಇದೆ ಅಂದರೆ ಅದೇ ಮಾಡ್ಬೋದು. ಧ್ಯಾನ ಮಾಡಿಸಿ ಸರ್. ಧ್ಯಾನ ಮಾಡಿಸಿ ಮತ್ತೆ ಅವ್ರನ್ನ ಗಮನಿಸ್ತೀರಿ. ಅವ್ರ ಮನಸ್ಸು ಏನೇ ಕೆಲಸ ಮಾಡ್ತಿರೋವಾಗ ಅಲ್ಲೇ ಇದೆಯಾ, ಬೇರೆ ಕಡೆ ಅವರು ತುಂಬ ಫ್ಲಕ್ಚುಯೇಟ್ ಆಗ್ತಿದ್ದಾರಾ ಅನ್ನೋದು ಅವ್ರ ಮನಸ್ಸು. ಈಗ ಆಟ ಆಡ್ತಾ ಇರ್ತಾರೆ, ಅದರಲ್ಲಿ ಲೀನವಾಗೋಗಿರ್ತಾರೆ ಅವರು. ಅದೇ ಓದು ಅಂದಾಗ ಅಷ್ಟಿರಲ್ಲ. ಟಿ ವಿ ನೋಡುವಾಗ ತುಂಬ ಮರ್ತೋಗಿರ್ತಾರೆ ಅವರು. ಅದು ಅವ್ರಿಗೆ ಪರಿಚಯ ಮಾಡಬೇಕು ನಾವು. ನೀನೇನು ಕೆಲಸ ಮಾಡ್ತಿದೀಯೋ, ಟಿ ವಿ ಹೇಗೆ ನೋಡ್ತಿದೀಯಲ್ಲಪ್ಪ, ಅದೇ ಥರ ಓದೋವಾಗಲೂ ನೀನು ಹಾಗೇ ಇರಬೇಕು, ಇನ್ನೊಂದು ಕಡೆ ನಿನ್ನ ಗಮನ ಹೋದ್ರೂ ಬೇಡ ಅನ್ನೋದು ನಾವು ಹೇಳ್ತಿರ್ಬೇಕು ಸರ್ ಅವ್ರಿಗೆ.
ಅಂದರೆ ಇಲ್ಲಿ ಉದ್ದೇಶ ಗೌರವ ಯಾಕೆ ಅನ್ನೋದು ಗೊತ್ತಾಯ್ತಲ್ಲ ಮೇಡಮ್. ಯಾಕೆ ಅಂದರೆ ನಮ್ಮೊಳಗಡೆ ಇರೋದು ವ್ಯಕ್ತವಾಗಬೇಕು ನಮಗೆ, ನಮ್ಮ ಪರಿಚಯ ನಮ್ಗೆ ಆಗಬೇಕಲ್ವಾ. ಅದರಲ್ಲಿ ಸಂಸ್ಕಾರ ಅದು ಚೇಂಜಸ್ ಪರಿವರ್ತನೆ ಆಗಬೇಕಲ್ವಾ. ಅದು ನಮಗೆ ಪರಿಚಯನೇ ಇಲ್ಲದಿರುವಾಗ ನಾವು ಹೇಗೆ ಪರಿವರ್ತನೆ ಆಗಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೋಸ್ಕರ ಗೌರವ ಕೊಡಬೇಕು ಅಂತಷ್ಟೇ. ಇಲ್ಲ ಸರ್, ಆಗಕ್ಕೆ ಸಾಧ್ಯ ಇಲ್ಲ. ಅದು ಹೇಗಿದೆಯೋ ಹಾಗೆ ಬಿಟ್ಟರೆ ಒಳಗಡೆ ಇರೋದು ವ್ಯಕ್ತವಾಗ್ತಾ ಹೋಗುತ್ತೆ, ಶೂನ್ಯ ಆಗೋದಿಲ್ಲ. ಶೂನ್ಯ ಆದರೇನೆ ನಮಗೆ ಆ ಒಂದು ಏನು ದೈವೀ ಶಕ್ತಿ ಅಂತೀವಿ, ಕಾಸ್ಮಿಕ್ ಎನರ್ಜಿ ಅಂತೀವಿ, ಆ ಎಲ್ಲವೂ ನಾವು ಯಾವ ಶಕ್ತಿಯಿಂದ ಈಗ ನಾವು ಜೀವಂತವಾಗಿರೋದು ಯಾವ ಶಕ್ತಿಯಿಂದ ಜೀವಂತವಾಗಿದ್ದೀವಿ ಅಲ್ವಾ? ಮಾನವಾತೀತವಾದ ಒಂದು ಶಕ್ತಿ, ಹೆಸರುಗಳು ಏನೇ ಇಟ್ಕೋಬಹುದು ನಮಗೆ ಅರ್ಥವಾಗೋ ರೀತಿಯಲ್ಲಿ. ಆ ಶಕ್ತಿ ಜೊತೆಯಲ್ಲಿ ಜೀವನ ಮಾಡೋದಷ್ಟೇ ಸರ್. ಆ ಶಕ್ತಿ ಜೊತೆಯಲ್ಲಿ ಜೀವನ ಮಾಡಬೇಕು ಅಂದರೆ ಅಲ್ಲಿ ಅಡ್ಡಿ ಆಗ್ತಿರೋದು ಮನಸ್ಸು ಅಂತ. ಅದೇ ಈಗ ಹೇಳಿದ್ದ ಅದೇ ಸರ್, ಮನಸ್ಸಿನ ಬಗ್ಗೆ ಕಳಿವಾಡ ಹಾಕೋದು ಏನು ಅಂದರೆ, ಏನು ಆಲೋಚನೆಗಳು ಬರ್ತಿದ್ರೂ ಸಹ ಅದನ್ನು ಗಮನಿಸ್ತಾ ಇರಿ. ಅದರ ಬಗ್ಗೆ ಒಂದು ದ್ವೇಷವನ್ನಾಗಲಿ ವೈರತ್ವವನ್ನು ಬೆಳೆಸ್ಕೋಬೇಡಿ, ಒಂದು ಗೌರವವನ್ನು ನೀಡಿ ಅದರ ಉದಾಸೀನವಾಗಿರಿ, ಅದರ ಜೊತೆಯಲ್ಲಿ ಗಮನಿಸಿ ಅಂತ ಹೇಳ್ತಿರೋದು ಸರ್. ಕಾರ್ಯಗತ ಏನಿಲ್ಲ ಸರ್, ಇನ್ನೂ ಚೆನ್ನಾಗಿ ಇರುತ್ತೆ. ಈಗ ನೀವು ಧ್ಯಾನ ಮಾಡಿ ಎಷ್ಟು ದಿನ ಆಯಿತು ಸರ್ ನೀವು ಪ್ರಾರಂಭ ಮಾಡಿ? ಈಗ ನೀವು ಏನೇ ನೋಡ್ತಿದ್ರೂ ಸಹ ಹಿಂದೆ ನೋಟಕ್ಕೂ ಈಗಿನ ನೋಟಕ್ಕೂ ವ್ಯತ್ಯಾಸ ಆಗಿದೆಯಾ? ಆಯಿತು ಸರ್, ನಿಮ್ದು ಅರ್ಥ ಆಯಿತು. ಈಗ ಮನಸ್ಸೇ ಕಾರಣ ಹೇಗೆ ಅಂತ. ಇವಾಗ ಅದಿಲ್ಲ ಅಂದರೆ ಹೇಗೆ ನಮ್ಮ ಕೆಲಸ ಕಾರ್ಯಗಳು ಮಾಡೋದು ಅನ್ನೋದು ನಿಮ್ಮ ಪ್ರಶ್ನೆ, ಹೌದಲ್ವಾ? ಅಂದರೆ ನಿರಾಲೋಚನೆ ಸ್ಥಿತಿಗೆ ಹೋದ ತಕ್ಷಣ ಮನಸ್ಸಿಲ್ಲ ಅಂತಲ್ಲ ಸರ್, ಮನಸ್ಸಿರುತ್ತೆ. ಈಗ ನಾವು ಇಲ್ಲಿ ಕೂತಿದ್ದೀವಿ ಅಂದರೆ ನಮ್ಮ ಕಾಲುಗಳು ಇದೆಯಾ ಇಲ್ವಾ ಸರ್? ಇದೆಯಾ ಇಲ್ವಾ? ನಾವು ನಡೆದಾಗಲೇ, ನಾವು ಓಡಾಡಿದಾಗಲೇ, ನಾವು ರನ್ನಿಂಗ್ ಮಾಡಿದಾಗಲೇ ನಮ್ಮ ಕಾಲುಗಳು ಇದ್ದಂಗೆ, ಕೂತಾಗಲೂ ಇದ್ದೀಯಲ್ಲ. ಆದರೆ ಈಗೇನು ಕೆಲಸ ಇದೆಯಾ? ಕಾಲಕ್ಕೆ ಕೆಲಸ ಕೊಡ್ತಿದ್ದೀವ? ಕೊಟ್ಟಿಲ್ಲ. ಅದೇ ಥರ ಸರ್, ಯಾವಾಗ ನಾವು ನಮ್ಮ ಮನಸ್ಸು ಯೋಚನೆಗಳು ಇಲ್ಲದಿರೋ ಸ್ಥಿತಿ ಅಷ್ಟೋ ಇಷ್ಟೋ ನಾವು ರುಚಿ ನೋಡಿದಾಗ ಏನಾಗುತ್ತಂದರೆ ಆ ಮನಸ್ಸಿಗೆ ಯಜಮಾನ ಆಗ್ತೀವಿ ನಾವು. ಯಾವಾಗ ಬೇಕು ಅವಾಗ ಬಳಸ್ತೀವಿ, ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಬಳಸ್ತೀವಿ. ಆ ಬಳಸೋದ್ರಲ್ಲಿ ವ್ಯತ್ಯಾಸ ಆಗುತ್ತೆ ಹೊರತು ಮನಸ್ಸಿಲ್ಲದಿರೇ ಇರೋದಿಲ್ಲ. ನಾವು ಹೇಳ್ತಿರೋದು ಮನಸ್ಸಿಲ್ಲದಿರ ಇರಿ ಅಂತ ಹೇಳ್ತಿಲ್ಲ, ಆಲೋಚನೆಗಳು ಇಲ್ಲದಿರ ಇರಿ ಅಂತ. ಆಲೋಚನೆಗಳು ಇಲ್ಲದಿರ ಅಂದರೆ ವರ್ತಮಾನದಲ್ಲಿ ಇರಿ ಅಂತ. ಈಗ ನಮಗೆ ಕೂತಿದ್ದೀವಿ ಅಂದರೆ ಕಾಲುಗಳು ಇದೆಯಾ ಇಲ್ವಾ? ಅದನ್ನು ಯೂಸ್ ಮಾಡ್ತಿಲ್ಲ, ಇವಾಗ ಅವಶ್ಯಕತೆ ಇಲ್ಲ. ಅದೇ ಥರ ಮನಸ್ಸಿರುತ್ತೆ, ಬಳಸೋದಿಲ್ಲ. ಯಾವಾಗ ಅದನ್ನು ಬಳಸಬೇಕೋ, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕೋ ಆವಾಗ ಅಷ್ಟು ಬಳಸ್ತೀವಿ ಸರ್. ಮನಸ್ಸಿರಲ್ಲ ಅಂತಲ್ಲ. ಒಳ್ಳೆ ಕ್ವಶನ್ ಸರ್ ನೀವು ಕೇಳಿದ್ದು. ಮನಸ್ಸಿಲ್ಲ ಅಂದರೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಅಷ್ಟೋ ಇಷ್ಟ ಮನಸ್ಸಿದ್ರೇ ನಮ್ಮ ಒಂದು ಧ್ಯಾನದಲ್ಲಿ ಆಗೋ ಅನುಭವಗಳಾಗ್ಬೋದು, ಸ್ಥಿತಿ ಆಗಬಹುದು. ಅದು ನಮ್ಗೆ ಇಷ್ಟಷ್ಟು ಅರಿವು ಆಗಬೇಕು ಅಂದರೆ ಅದು ಒಂದು ಸೇತುವೆ ಸರ್ ನಮಗೆ. ಯಾವಾಗ ನಾವು ಆ ಆಲೋಚನೆಗಳು ಇಲ್ಲದ್ರೆ ಸ್ಥಿತಿಯನ್ನು ಅನುಭವ ಪಟ್ಟುಕೊಂಡಿರ್ತೀವೋ, ನಮ್ಮ ಸ್ವ ಅನುಭವವಾಗಿರುತ್ತೋ, ಆವಾಗ ಅಂತರಂಗದ್ದು ಬಹಿರಂಗದ್ದು ಎಲ್ಲವೂ ಇನ್ನೂ ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಮನಸ್ಸಿನ ಮೇಲೆ ಒಂದು ಯಜಮಾನತ್ವ ಅನ್ನೋದು ಸಿಗುತ್ತೆ ನಮಗೆ. ಅಷ್ಟು ಮಾತ್ರಕ್ಕೆ ಮನಸ್ಸಿಲ್ಲ ಅಂತಲ್ಲ ಸರ್, ಮನಸ್ಸಿರುತ್ತೆ. ಮನಸ್ಸಿಲ್ಲದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಈಗ ನಮ್ಮ ಮೊಬೈಲ್ ಇದೆ, ನಾನು ಬ್ಯಾಗಲ್ಲಿ ಇಟ್ಟಿರೋದ್ರಿಂದ ನನಗೆ ಮೊಬೈಲ್ ಇಲ್ಲ ಅಂತಲ್ವಲ್ಲ. ಇವಾಗ ನನಗೆ ಅದು ಅವಶ್ಯಕತೆ ಇಲ್ಲ. ಈಗ ಅವಶ್ಯಕತೆ ಮೈಕಿನ ಅವಶ್ಯಕತೆ ಇದೆ, ಮೈಕ್ ಬಳಸ್ತಿದ್ದೀನಿ. ಆ ಥರ ಮನಸ್ಸಿನ ಅವಶ್ಯಕತೆ ಇರುವಾಗ ಮನಸ್ಸನ್ನು ಬಳಸ್ತೀವಿ ಸರ್. ಅದು ಬಳಸಲಿಲ್ಲ ಅಂದ ಮಾತ್ರಕ್ಕೆ ಮನಸ್ಸಿಲ್ಲ ಅಂತಲ್ಲ, ಮನಸ್ಸಿರುತ್ತೆ ಸರ್. ಮೆಟೀರಿಯಲಿಸ್ಟಿಕ್ ಜೀವನಕ್ಕೆ ದೂರ ಇರಬೇಕು ಅನ್ನೋದೇನಿಲ್ಲ, ಅದರಲ್ಲಿ ಮುಳುಗೋಗಬಾರ್ದಷ್ಟೇ. ನಮ್ಮ ಮನಸ್ಸು ಅದರಲ್ಲಿ ಪೂರ್ತಿ ಮುಳುಗೋಗಬಾರ್ದಷ್ಟೇ. ಮೌನ ಅದು ಒಂದು ನಮ್ಮ ಮನಸ್ಥಿತಿಗೆ ನಾವು ಆರಿಸ್ಕೋಬೇಕು ಮೇಡಮ್. ನನ್ನ ಮನಸ್ಸಿಗೆ ಆ ಒಂದು ಸ್ಥಿತಿಯಲ್ಲಿರೋದಕ್ಕೆ ಧ್ಯಾನದಲ್ಲಿ ಸಾಧ್ಯ ಆಗ್ತಿದೆಯಾ, ಮೌನಾಚರಣೆಯಲ್ಲಿ ಸಾಧ್ಯ ಆಗ್ತಿದೆಯಾ ಅನ್ನೋದು. ಸ್ವಲ್ಪ ಪರ್ಸೆಂಟೇಜ್ ಮಟ್ಟಿಗೂ ನಾವು ಮೆಟೀರಿಯಲಿಸ್ಟಿಕ್ ಲೈಫಿಂದ ದೂರ ಇರೋದಕ್ಕೆ ಸಾಧ್ಯ. ಆ ರುಚಿ ನೋಡ್ತೀವಷ್ಟೇ, ಶಾಶ್ವತವಾಗಿ ಆಗೋದಿಲ್ಲ ಮೇಡಮ್. ಅದು ಖುಷಿಯಾಗಿರ್ತಾರೆ, ಅದು ಯಾವ ಸ್ಥಿತಿ ಅಂತ.
ಅಂದರೆ ಒಳಗಡೆ ಮನಸ್ಸು ಕೆಲಸ ಆಗ್ತಿರುತ್ತೆ ಮೇಡಮ್. ನಮ್ಮವರು ಅನ್ನೋದು ನಾವು ಹೇಳಿದ್ರೇನೆ, ನನ್ನ ತಂಗಿ ಅಂತ ಬಾಯಿಂದ ಹೇಳಿದ್ರೇನೆ ಅಂತಲ್ಲ, ಅವ್ರಿಗೆ ಆ ಫೀಲ್ ಇರುತ್ತಲ್ವಾ. ಇಷ್ಟು ವರ್ಷಗಳಿಂದ ಈಗ ಹೇಳೋದಕ್ಕೆ ಅವ್ರಿಗೆ ಕೈಯಲ್ಲಿ ಆಗದಿರಬಹುದು, ಬಾಯಿ ಸಹಕಾರ ನೀಡದೇ ಇರಬಹುದು, ಆದರೆ ಆ ಒಳಗಡೆ ಆ ಫೀಲ್ ಇರುತ್ತಲ್ವಾ. ಸೊ ಅದರಿಂದ ಖುಷಿ. ಹಾಂ, ಅಷ್ಟೇ ಮೇಡಮ್. ಪ್ರತಿಯೊಂದು ಕ್ಷಣದಲ್ಲೂ ಖುಷಿಯಾಗಿರೋದೇ ಪ್ರಯತ್ನ. ಅಲ್ಲಿ ಯಾವಾಗ ಒನ್ನೆಸ್ ಅಂತ ಹೇಳಿದ್ರಲ್ವಾ, ಅದು ಬರುತ್ತೋ, ಒಂದೇ ಅಂತ ಬರುತ್ತೋ ಆವಾಗ ಖುಷಿ ಬರುತ್ತೆ ಮೇಡಮ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.